ನಾವು ಈ ಲೆಕ್ಚರ್ ಸೀರೀಸ್ ಅಲ್ಲಿ ಏನನ್ನ ಕಲ್ತ್ಕೊಳ್ಳೋಣ ಅಂತಂದ್ರೆ, ಈಗಾಗಲೇ ನಾವು ಯಾವ ಚಾಪ್ಟರ್ ನ ಮಾಡ್ತಾ ಇದೀವಿ, ಫಸ್ಟ್ PSC ಅಕೌಂಟೆನ್ಸಿಯ ಫಸ್ಟ್ ಚಾಪ್ಟರ್ ಆದಂತಹ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅನ್ನೋ ಚಾಪ್ಟರ್ ನಾವು ಕಲ್ತ್ಕೊಳ್ತಾ ಇದೀವಿ. ಅದ್ರಲ್ಲಿ ಈಗಾಗಲೇ ಬಹಳಷ್ಟು ಟಾಪಿಕ್ ಅನ್ನ ಕಲ್ತಿದೀವಿ. ಇನ್ನ ಮಿಕ್ಕಿರ್ತಕ್ಕಂತಹ ಲೆಫ್ಟ್ ಬಿಹೈಂಡ್ ಟಾಪಿಕ್ಸ್ ಗಳು ಏನಿದೆ ಆ ಕಂಪ್ಲೀಟ್ ಟಾಪಿಕ್ಸ್ ನಾವು ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗೋಣ. ಸಿ ಗೈಸ್, ನಾವು ಈಗಾಗಲೇ ಫಸ್ಟ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಹಿಸ್ಟ್ರಿ, ಅದ್ರ ಡೆವಲಪ್ಮೆಂಟ್ಸ್ ಹೇಗಾಯ್ತು, ಅದಾದ್ಮೇಲೆ ಅದ್ರ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದ್ರೇನು, ರೋಲ್ ಅಂದ್ರೇನು, ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಅಂತಂದ್ರೇನು ಎಲ್ಲ ಕಂಪ್ಲೀಟ್ ಆಗಿ ಕಲ್ತಿದೀವಿ. ಈ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಆದಂತಹ ಡಿಫ್ರೆಂಟ್ ಟರ್ಮಿನಾಲಜೀಸ್ ಯೂಸ್ಡ್ ಇನ್ ಅಕೌಂಟಿಂಗ್, ಅಕೌಂಟಿಂಗ್ ಅಲ್ಲಿ ಯೂಸ್ ಮಾಡ್ತಕ್ಕಂತಹ ಬೇರೆ ಬೇರೆ ಟರ್ಮಿನಾಲಜಿಗಳ ಅರ್ಥವನ್ನ ತಿಳ್ಕೊಳ್ತಾ ಹೋಗ್ತಿದೀವಿ. ಸರ್ ಲಾಸ್ಟ್ ಕ್ಲಾಸ್ ಬರೀ ಥಿಯರಿ ಆಗೋಯ್ತು ಅಂತ ಏನಾರು ಅಂತಿದ್ರೆ ಅಫ್ಕೋರ್ಸ್ ನಾನಂತೂ ಗ್ಯಾರಂಟಿ ಕೊಡ್ತೀನಿ, ಒಂದ್ ಸ್ವಲ್ಪ ಏನಾರು ನೀವು ಚೇಂಜಸ್ ಬೇಕು ಅಂತಂದ್ರೆ ಮಧ್ಯದಲ್ಲಿ ಒಂದ್ 2 ಕಾಮಿಡಿ ಸೆನ್ಸ್ ಅಂತೂ 100% ನಾನು ಕೊಡ್ತೀನಿ 100%. ಅದಕ್ಕಿಂತ ಮುಂಚೆ ಏನಂತಂದ್ರೆ, ಪ್ರತಿ ಸಲ ಈ ಕಾನ್ಸೆಪ್ಟ್ ಗಳನ್ನ ಬೇರೆ ಬೇರೆ ಟರ್ಮಿನಾಲಜಿಗಳನ್ನ ನಾನು ಮಾಡ್ಬೇಕಾದ್ರೆ ಹೊಸ ಇನೋವೇಷನ್ ಅಂತ ಏನಿದೆ ನನಗೇನೆ ಬೇರೆ ಕಲಿಕೆ ಆಗ್ತಾನೆ ಇರುತ್ತೆ. ಸೊ ಅದು ಏನೇನ್ ಆಗ್ತಿದೆ, ಹೇಗೆ ನಿಮ್ಗೆ ಯಾವ ತರ ಅರ್ಥ ಮಾಡಿಸ್ಬೋದು ಅಂದ್ಬಿಟ್ಟು ನನಗೂ ಕೂಡ ಹೊಸ ಲರ್ನಿಂಗ್ಸ್ ಆಗ್ತಾನೆ ಇರುತ್ತೆ. ಸೊ ಏನೆಲ್ಲ ಕಲಿತೀವಿ ಅಂತ ಅಂದ್ಬಿಟ್ಟು ನಾವ್ ಈಗ ನೋಡ್ತಾ ಹೋಗೋಣ. ಸಿ ಗೈಸ್, ನೀವು ಈಗ ಡಿಸ್ಪ್ಲೇ ಮೇಲೆ ನೋಡ್ತಾ ಇರೋದು ಬೇಸಿಕ್ ಟರ್ಮ್ ಇನ್ ಅಕೌಂಟಿಂಗ್. ಬೇಸಿಕ್ ಅಕೌಂಟಿಂಗ್ ಅಲ್ಲಿ ಇರ್ತಕ್ಕಂತಹ ಬೇಸಿಕ್ ಟರ್ಮಿನಾಲಜಿಗಳು ಯಾವ್ಯಾವ್ದು ಅನ್ನೋದನ್ನ ನಾವು ನೋಡ್ತೀವಿ. ಒಂದೇ ಸೆಕೆಂಡ್. ಎಸ್, ನಿಮ್ಗೆ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಬೇಸಿಕ್ ಟರ್ಮ್ ಇನ್ ಅಕೌಂಟಿಂಗ್. ಬೇಸಿಕ್ ಟರ್ಮ್ ಅಲ್ಲಿ ಫಸ್ಟ್ ಟರ್ಮ್ ಯಾವ್ದಿದೆ, ಎಂಟಿಟಿ. ಎಂಟಿಟಿ ಅನ್ನೋದು ಫಸ್ಟ್ ಟರ್ಮ್. ಎಂಟಿಟಿ ಮೀನ್ಸ್ ಎ ರಿಯಾಲಿಟಿ ದಟ್ ಹ್ಯಾಸ್ ಎ ಡೆಫಿನೆಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್, business allowed by separate entity, owner is separate from business. Tata, for example, Tata, Wipro, Infosys, ITC Limited, etc. ಎಂಟಿಟಿ ಅಂತಂದ್ರೇನು, ಕನ್ನಡದಲ್ಲಿ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಘಟಕ ಅಂತ ಬರುತ್ತೆ. ಓಕೆನಾ? ಅದೇ ನಿಮ್ಗೆ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿ ಅಂತ ಅಂದ್ಬಿಟ್ಟು ಬರೀತಾ ಇರೋದಷ್ಟೇ. ಇದು ಏನ್ ಹೇಳ್ತಾರೆ, ಎಂಟಿಟಿ ಮೀನ್ಸ್ ಎ ರಿಯಾಲಿಟಿ ದಟ್ ಹ್ಯಾಸ್ ಎ ಡೆಫಿನೆಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಡೆಫಿನೆಟ್, ಇದನ್ನ ಅಂಡರ್ಲೈನ್ ಮಾಡ್ತೀನಿ, ಡೆಫಿನೆಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಈಗ ನಾವೆಲ್ಲ ಮನುಷ್ಯರು, ಹೌದಾ? ನಾವು ಬದುಕಿದೀವಿ ಅಂತ ಅಂದ್ಬಿಟ್ಟು ಹೇಗೆ ಪ್ರೂಫ್ ಮಾಡ್ತಿರ್ತೀವಿ? ನಾವು ಬದುಕಿದೀವಿ ಅನ್ನೋದು ನಾವು ಬದುಕಿದೀವಿ ಅನ್ನೋದಕ್ಕೆ ನಮ್ಮ ಬಾಡಿ ಸಾಕ್ಷಿ, ನಾವು ಮಾತಾಡ್ತಾ ಇದ್ದೀವಿ ಅನ್ನೋದೇ ಸಾಕ್ಷಿಯಾಗಿರುತ್ತೆ. ಹಾಗೇನೆ ಬಿಸ್ನೆಸ್ ಕೂಡ ಒಂದು ಪರ್ಸನ್ನೇನೆ, ಅದಕ್ಕೂ ಕೂಡ ಒಂದು ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಇದೆ. ಅದನ್ನೇ ಎಂಟಿಟಿ ಅಂತ ಕರೀತಾರೆ ಅಂತ ನಾನು ಹೇಳಿದ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀವಿ. ಈಗ ನಾನು ಮನುಷ್ಯ, ನಾವುಗಳೆಲ್ಲರೂ ಮನುಷ್ಯರಾಗಿದ್ದೀವಿ ಅಂತ ಅನ್ನೋದಕ್ಕೆ ನಮ್ಗೆ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಇದೆ, ಹೌದಾ? ಅದೇ ತರನೇ ಬಿಸ್ನೆಸ್ಗೂ ಕೂಡ ಅದು ಕೂಡ ಒಂದು ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಅದು ಕೂಡ ಇದೆ ಅಂದ್ಬಿಟ್ಟು ಎಂಟಿಟಿ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಬಿಸ್ನೆಸ್ ಫಾಲೋಡ್ ಬೈ ಸಪರೇಟ್ ಎಂಟಿಟಿ. ಬಿಸ್ನೆಸ್ ಸಪರೇಟ್ ಲೀಗಲ್ ಎಂಟಿಟಿ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ ಅಕೌಂಟಿಂಗ್ ಕಾನ್ಸೆಪ್ಟ್ ಗಳಲ್ಲಿ. ನಿಮಗೆ ನೆಕ್ಸ್ಟ್ ಬರ್ತಾ ಇರ್ಬೇಕಾದ್ರೆ ಅಕೌಂಟಿಂಗ್ ಕಾನ್ಸೆಪ್ಟ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ಕಲಿತೀರಾ. ಮೇನ್ ಆಗಿರ್ತಕ್ಕಂತಹ 10 ಡಿಫರೆಂಟ್ ಕಾನ್ಸೆಪ್ಟ್, ಅಕೌಂಟಿಂಗ್ ಕಾನ್ಸೆಪ್ಟ್ ನ ನೀವು ಕಲಿತೀರಾ ಆ ಚಾಪ್ಟರ್ ಅಲ್ಲಿ. ಅವಾಗ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಸ್ನೆಸ್ ಸಪರೇಟ್ ಲೀಗಲ್ ಎಂಟಿಟಿನ ಅದು ಫಾಲೋ ಮಾಡುತ್ತೆ. ಸಪರೇಟ್ ಲೀಗಲ್ ಎಂಟಿಟಿ ಅಂತಂದ್ರೆ ಏನು ಅಂತಂದ್ರೆ, ಓನರ್ ಇಸ್ ಡಿಫರೆಂಟ್ ಫ್ರಮ್ ಬಿಸ್ನೆಸ್. ಓನರ್ ಬಿಸ್ನೆಸ್ ಇಂದ ಸಪರೇಟ್ ಇರ್ತಾನೆ, ಓನರೇ ಬೇರೆ ಬಿಸ್ನೆಸ್ ಬೇರೆ ಅಂತ ಹೇಳುತ್ತೆ. ಓನರ್ ಏನ್ ಮಾಡ್ತಾನೆ, ಬಿಸ್ನೆಸ್ ಗೆ ಅಮೌಂಟ್ ನ ಅಥವಾ ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡ್ತಾನೆ, ಸೊ ಅಂತ ಹೇಳುತ್ತೆ. ಹಾಗೆ ಬಿಸ್ನೆಸ್ ಓನರ್ ಏನು ಕ್ಯಾಪಿಟಲ್ ನ ಇನ್ವೆಸ್ಟ್ ಬಿಸ್ನೆಸ್ ಮಾಡಿದ್ದಲ್ಲ, ಬಿಸ್ನೆಸ್ ಅದನ್ನ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡುತ್ತೆ. ಅಂದ್ರೆ ಅದಕ್ಕೂ ಜವಾಬ್ದಾರಿ. ಬಿಸ್ನೆಸ್ ಓನರ್ ಯಾರೋ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡಿದ್ದಾನಲ್ಲ, ಬಿಸ್ನೆಸ್ ಏನಂತ ಕನ್ಸಿಡರ್ ಮಾಡುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಹಾಕಿರ್ತಕ್ಕಂತಹ ಬಂಡವಾಳವನ್ನ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡುತ್ತೆ. ಹಾಗಾಗಿ ಪ್ರತಿಯೊಂದು ಬಿಸ್ನೆಸ್ಗೂ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಅದು ಕೂಡ ಬದುಕಿರುತ್ತೆ. ಬಿಸ್ನೆಸ್ ಫಾಲೋಡ್ ಬೈ ಸಪರೇಟ್ ಲೀಗಲ್ ಎಂಟಿಟಿ. ಸಪರೇಟ್ ಲೀಗಲ್ ಎಂಟಿಟಿನ ಅದು ಫಾಲೋ ಮಾಡುತ್ತೆ ಅಂತ ಹೇಳ್ತಿದ್ರೆ, ಓನರ್ ಇಸ್ ಸಪರೇಟ್ ಫ್ರಮ್ ಬಿಸ್ನೆಸ್. ಓನರ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಯಾರು ಮಾಡಿರ್ತಾನಲ್ಲ ಅವನು ಬಿಸ್ನೆಸ್ ಇಂದ ಸಪರೇಟ್ ಅಂತ ಹೇಳ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ಯಾವ್ಯಾವ್ದು ಅಂತಂದ್ರೆ, ಟಾಟಾ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ITC ಲಿಮಿಟೆಡ್ ಆಗಿರ್ಬೋದು. ಬಿಸ್ನೆಸ್ ಒಂದು, ಈಗ ನೋಡಿ ಓನರ್ ಏನ್ ಮಾಡ್ತಾನೆ, ಅವನು ಈಗ ಒಂದು ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಅಂತ ಅನ್ಕೊಳ್ಳಿ. ಈಗ ಲಾಸ್ಟ್ ನಮ್ಗೆ ಟಾಟಾ ಅವರು ಎಕ್ಸ್ಪೈರ್ ಆದ್ರು ಅಂದಿದ ತಕ್ಷಣ ಬಿಸ್ನೆಸ್ ಏನಾದ್ರು ನಿಂತೋಗ್ಬಿಡ್ತಾ? ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಇನ್ನೂ ರನ್ ಆಗ್ತಾನೆ ಇದೆ ಅಲ್ಲ. ಅಂದ್ರೆ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಇರ್ಲಿಕ್ಕೋಸ್ಕರನೇ ಅದು ಇನ್ನೂ ರನ್ ಆಗ್ತಾ ಹೋಗುತ್ತೆ.
ಇನ್ನು ಥೌಸಂಡ್ಸ್ ಆಫ್ ಇಯರ್ ಅದು ಹಾಗೇನೆ ಕಂಟಿನ್ಯೂ ಆಗ್ತಾನು ಹೋಗ್ಬೋದು. ಬಟ್ ಪರ್ಸನ್ ಡೆತ್ ಆಗಿರುತ್ತೆ ಅಫ್ಕೋರ್ಸ್ ಅಲ್ಲ. ಸೊ ಇಲ್ಲಿ ಏನ್ ಹೇಳ್ತಿದ್ರೆ, ಇನ್ವೆಸ್ಟ್ ಮಾಡ್ತಾ ಇದಾರಲ್ಲ, ಯಾರು ಓನರ್ ಇರ್ತಾರಲ್ಲ, ಅವ್ರ ಬಿಸ್ನೆಸ್ ಇಂದ ಡಿಫ್ರೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಬಿಸ್ನೆಸ್ ಅದೇ ರೀತಿಯಾದಂತಹ ಒಂದು ಸಪರೇಟ್ ಲೀಗಲ್ ಎಂಟಿಟಿನ ಫಾಲೋ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆನಾ? ಅದಾದ್ಮೇಲೆ ಟ್ರಾನ್ಸಾಕ್ಷನ್. ಏನು ಟ್ರಾನ್ಸಾಕ್ಷನ್ ಅಂತ, ಎಂಟಿಟಿ ಅಂತಂದ್ರೆ ಘಟಕ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ವರ್ಡಿಂಗ್ಸ್ ಅಲ್ಲಿ ಗೊತ್ತಾಯ್ತು. ಟ್ರಾನ್ಸಾಕ್ಷನ್ ಏನು? ಟ್ರಾನ್ಸಾಕ್ಷನ್ ಅಂತಂದ್ರೆ ಕನ್ನಡದಲ್ಲಿ ವ್ಯವಹಾರ ಅಥವಾ ವ್ಯಾಪಾರ. ವ್ಯಾಪಾರವನ್ನ ಟ್ರಾನ್ಸಾಕ್ಷನ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಇದು ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ ಮೀನಿಂಗು? ಆನ್ ಈವೆಂಟ್ ಇನ್ವಾಲ್ವಿಂಗ್ ಸಮ್ ವ್ಯಾಲ್ಯೂ ಬಿಟ್ವೀನ್ ಟೂ ಆರ್ ಮೋರ್ ಎಂಟಿಟೀಸ್. Two or more entities, cash transaction, credit transaction, purchase of goods, etc. These are the example for transaction. Transaction ಅಂತಂದ್ರೆ ಏನು? ಒಂದು ವ್ಯವಹಾರ ನಡೆಯುವಂಥದ್ದು ಅಥವಾ ವ್ಯಾಪಾರ ನಡೆಯುವಂತಹದ್ದು ಅಂತ ಹೇಳ್ತಾ ಇದ್ರೆ. ಈವೆಂಟ್ ಇನ್ವಾಲ್ವಿಂಗ್ ಸಮ್ ವ್ಯಾಲ್ಯೂ ಬಿಟ್ವೀನ್. ಈಗ ಏನೋ ಒಂದು ಐಟಮ್ ನ ನಾವು ಬೇರೆಯವರಿಂದ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದೀನಿ. ಪರ್ಚೇಸ್ ನ ಬೇರೆಯವರಿಂದ ಪರ್ಚೇಸ್ ಮಾಡ್ಕೊಳ್ತಾ ಇದೀನಿ. ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥದ್ದು ಪರ್ಚೇಸ್ ಟ್ರಾನ್ಸಾಕ್ಷನ್. ನನ್ ಬಿಸ್ನೆಸ್ ಇಂದ ಯಾವ್ದೋ ಕಸ್ಟಮರ್ಸ್ಗೆ ಒಂದು ಐಟಮ್ ನ ಮಾರ್ತಾ ಇದ್ದೀನಿ, ಅದು ಸೇಲ್ಸ್ ಟ್ರಾನ್ಸಾಕ್ಷನ್ ಅಂದ್ರೆ ವ್ಯವಹಾರ. ವ್ಯವಹಾರದಲ್ಲಿ ಯಾರಿಂದನೋ ನಾನು ಪರ್ಚೇಸ್ ಮಾಡ್ಕೊಂಡ್ ಬರ್ತೀನಿ, ಕೊಂಡ್ಕೊಂಡ್ ಬರ್ತೀನಿ, ಇನ್ನೊಬ್ರಿಗೆ ಯಾರಿಗೋ ಮಾರ್ತೀನಿ, ಇದು ಟ್ರಾನ್ಸಾಕ್ಷನ್ ಅಂತ ಹೇಳ್ತಾ ಇದಾರೆ. ಅಂಡ್ ಈವೆಂಟ್ ಅಂತಂದ್ರೆ ಏನು? ಒಂದು ಕೆಲಸ ನಡೀತಾ ಇದೆ. ಈವೆಂಟ್ ಇನ್ವಾಲ್ವಿಂಗ್ ಸಮ್ ವ್ಯಾಲ್ಯೂ ಬಿಟ್ವೀನ್. ಅದರಲ್ಲಿ ಅಮೌಂಟ್, ಗೂಡ್ಸ್ ಹೋಗುತ್ತೆ, ಅಮೌಂಟ್ ಬರ್ತದೆ, ಕರೆಕ್ಟಾ? ಅಥವಾ ನಮ್ಮಿಂದ ಐಟಮ್ ಹೋಗುತ್ತೆ, ದುಡ್ಡು ನಮಗೆ ಬರುತ್ತೆ. ಸೊ ಆ ತರದ್ದು ಟ್ರಾನ್ಸಾಕ್ಷನ್ ಟೂ ಆರ್ ಮೋರ್ ಎಂಟಿಟೀಸ್ ಗಳ ಜೊತೆ ನಡೆಯುವಂತದ್ದು. ಈಗ ನೋಡಿ, ನಾನು ಒಂದು ಬಿಸ್ನೆಸ್, ನನಗೆ ಏನೋ ಒಂದು ಪ್ರಾಡಕ್ಟ್ ಬೇಕು, ಅದನ್ನ ಬೇರೆ ವ್ಯಕ್ತಿಗಳಿಂದ ನಾನು ಬೇರೆ ಬಿಸ್ನೆಸ್ ನಿಂದ ನಾನು ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಆ ಬಿಸ್ನೆಸ್ ಇಂದ ನನ್ನ ಬಿಸ್ನೆಸ್ಗೆ ನನಗೆ ಏನ್ ಬೇಕಾದಂತ ಪ್ರಾಡಕ್ಟ್ ಗಳು ಬರುತ್ತೆ. ಸೊ ಆ ತರದ್ದು ಅವ್ರಿಗೆ ಏನಾಗುತ್ತೆ, ಅಲ್ಲಿ ಸೇಲ್ ಟ್ರಾನ್ಸಾಕ್ಷನ್ ನನಗೆ ಪರ್ಚೇಸ್ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಈ ಸೇಲ್ಸ್ ಮತ್ತೆ ಪರ್ಚೇಸ್ ಅನ್ನೋದು ಟ್ರಾನ್ಸಾಕ್ಷನ್ ಅಂದ್ರೆ ಅರ್ಥ ಆಯ್ತು. ಈ ಸೇಲ್ಸ್ ಮತ್ತೆ ಪರ್ಚೇಸ್ ಅನ್ನೋದ್ರಲ್ಲಿ ಒಂದು, ಈಗ ವ್ಯಾಪಾರ ಯಾವಾಗ್ಲೂ ದುಡ್ಡೇ ಇರುತ್ತಾ? ಕ್ರೆಡಿಟ್ ಸೇಲ್ ಅಲ್ಲೂ ಆಗ್ಬೋದು. ದುಡ್ಡಿದ್ದಾಗ ದುಡ್ಡು ಕೊಟ್ಬಿಟ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ಬೋದು. ಈಗ ಏನೋ ಒಂದು ಪರ್ಚೇಸ್ ಮಾಡ್ತಾ ಇದೀನಿ ಅಂತಂದ್ರೆ ದುಡ್ಡು ಟಕ್ ಅಂತ ಕೊಟ್ಬಿಟ್ಟೆ, ಅಲ್ಲಿಗೆ ಟ್ರಾನ್ಸಾಕ್ಷನ್ ಕ್ಲೋಸ್ ಆಯ್ತು. ನಾನು ದುಡ್ಡು ಕೊಟ್ಟೆ, ಐಟಮ್ ನನಗ್ ಬಂತು, ಮುಗೀತು. ನನ್ನ ಹತ್ರ ಯಾವಾಗ್ಲೂ ದುಡ್ಡಿರ್ಬೇಕು ಅನ್ನೋದು ಇರ್ಬೇಕಲ್ಲ. ಇಂಥವ್ರಿಗೆ ಏನ್ ಮಾಡ್ತಾರೆ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ನ ತಗೊಳ್ತಾರೆ. ಯಾವಾಗ ಕ್ರೆಡಿಟ್ ಟ್ರಾನ್ಸಾಕ್ಷನ್ ನ ತಗೊಳ್ಬಹುದು? ನಮ್ ಮೇಲೆ ನಂಬಿಕೆ, ನಮ್ ಬಿಸ್ನೆಸ್ ಮೇಲೆ ನಂಬಿಕೆ ಇದೆ ಇದ್ದಾಗ ಮಾತ್ರ ನಾವು ಸಾಲವನ್ನ ತಗೊಳ್ಬಹುದು, ಹೌದಾ ಅಲ್ಲ? ಸೊ ಹಾಗಾಗಿ ದುಡ್ಡು ಕೊಟ್ಟು ತಗೊಂಡ್ ಬರ್ಬೋದು, ಇಲ್ಲ ಸಾಲವಾಗಾದ್ರೂ ಐಟಮ್ ಗಳನ್ನ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಕೂಡ ಮಾಡ್ಬೋದು. ಪರ್ಚೇಸ್ ಆಫ್ ಗೂಡ್ಸ್, ಐಟಮ್ ನ ಪರ್ಚೇಸ್ ಮಾಡ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಬಿಟ್ಟು ಅಂತ ಅನ್ಕೊಳ್ತೀನಿ. ಎಂಟಿಟಿ ಅಂತಂದ್ರೆ ಏನು, ಟ್ರಾನ್ಸಾಕ್ಷನ್ ಅಂತಂದ್ರೆ ಏನು. ಈಗ ಅಸೆಟ್ಸ್ ಅಂತಂದ್ರೆ ಏನು? ಆಸ್ತಿ. ಕನ್ನಡದಲ್ಲಿ ಬರ್ಕಳಿ, ಇದನ್ನ ಆಸ್ತಿ ಅಂತ ಕರೀತಾರೆ. ನೀವು ಗೈಸ್ ಕುವೆಂಪು ಅವ್ರದ್ದು ಮಲೆಗಳಲ್ಲಿ ಮದುಮಗಳು ಪುಸ್ತಕವನ್ನ ಓದಿದ್ದೀರಾ, ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಮೂವಿನೂ ಸಿಗುತ್ತೆ. ಈಗ ಸಪೋಸ್ ನೋಡಿದೀರಾ ಅಂತಂದ್ರೆ ಅದ್ರಲ್ಲಿ ಮಧ್ಯ ಏನಾಗುತ್ತೆ ಅಂತಂದ್ರೆ ಅವ್ರ ಆಸ್ತಿ ಅಂದ್ರೆ ಅವರು 4 fathers ಮೇಂಟೈನ್ ಮಾಡಿದಂತಹ ಆಸ್ತಿಯನ್ನ ಅಣ್ಣ ತಮ್ಮ ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಆ ಡಿವೈಡ್ ಮಾಡ್ಕೊಳ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಅದು ಡಿವೈಡ್ ಮಾಡ್ಬೇಕಾದ್ರೆ ಜಗಳದ ತರ ಆಗಕ್ಕೆ ಹೋಗುತ್ತೆ. ಜಗಳದಲ್ಲಿ ಏನಾಗುತ್ತೆ, ಯಾರಿಗೆ ಎಷ್ಟೆಷ್ಟು ಪಾಲುಗಳು ಬರ್ಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಅದರಲ್ಲಿ ಕೆಲವು ಟರ್ಮಿನಾಲಜಿಗಳು ಯೂಸ್ ಮಾಡಿದ್ದಾರೆ. ಯಾರಿಗೆ ಎಷ್ಟು ಸ್ಥಿರಾಸ್ತಿಗಳು ಬರ್ಬೇಕು, ಯಾರಿಗೆ ಎಷ್ಟು ಚರಾಸ್ತಿಗಳು ಬರ್ಬೇಕು ಅಂತ ಅನ್ಬಿಟ್ಟು. ಈಗ ಆಸ್ತಿ ಅನ್ನೋದು ಅಸೆಟ್, ಅದರಲ್ಲಿ ಸ್ಥಿರಾಸ್ತಿ ಮತ್ತೆ ಚರಾಸ್ತಿ ಅಂದ್ಬಿಟ್ಟು ಡಿವೈಡ್ ಮಾಡ್ತಾರೆ. ಅದನ್ನೇ ಏನ್ ಹೇಳ್ತಾರೆ ಇಲ್ಲಿ ನೋಡಿ, ಇಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಅಸೆಟ್ಸ್ ಅಂತ ಅಂದ್ಬಿಟ್ಟು ಡಿವೈಡ್ ಮಾಡ್ತಾರೆ. ಈಗ ಸ್ಥಿರಾಸ್ತಿ ಅಂತಂದ್ರೆ ಏನು, ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಚರಾಸ್ತಿ ಅಂತಂದ್ರೆ ಅದು ಫಿಕ್ಸ್ ಇರಲ್ಲ. ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋಂಥದ್ದು. ಫಿಕ್ಸ್ ಅಂತಂದ್ರೆ ಯಾವ್ದೋ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿರ್ತಾರೆ, ಅಥವಾ ಬಿಲ್ಡಿಂಗ್ ಇರುತ್ತೆ, ಇವೆಲ್ಲ ಫಿಕ್ಸ್ಡ್. ಜಮೀನ್ ಇರುತ್ತೆ, ಇವೆಲ್ಲವೂ ಫಿಕ್ಸ್ಡ್ ಅಸೆಟ್ಸ್. ಹಾಗಾದ್ರೆ ಚರಾಸ್ತಿ ಅಂತಂದ್ರೆ ಏನು, ನಾನ್ ಫಿಕ್ಸ್ಡ್ ಅಸೆಟ್ಸ್ ಅಂತಂದ್ರೆ ಈಗ ಕೂಲಿಯವ್ರನ್ನ ಇಟ್ಕೊಂಡಿರ್ತಾರೆ, ಅದು. ಅದಾದ್ಮೇಲೆ ಏನಂತಂದ್ರೆ ಮನೇಲಿ ಇಟ್ಟಿರ್ತಕ್ಕಂಥ ಫರ್ನಿಚರ್ ಆಗಿರ್ಬೋದು, ಈ ತರದವ ಎಲ್ಲವೂ ನಾನ್ ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಸೊ ಅಸೆಟ್ಸ್ ನ ಮೇನ್ ಆಗಿ ಎರಡಾಗಿ ಟರ್ಮಿನಾಲಜಿ ಇಲ್ಲಿ ನೋಡಿ. ಇಲ್ಲಿ ಫಸ್ಟ್ ಮೀನಿಂಗ್ ನ ನೋಡ್ಬಿಡೋಣ. ಅಸೆಟ್ಸ್ ಆರ್ ಎಕನಾಮಿಕ್ ರಿಸೋರ್ಸ್ ಆಫ್ ಆನ್ ಎಂಟರ್ಪ್ರೈಸಸ್
that can be usefully expressed in monetary term. ಅಸೆಟ್ಸ್ ಅನ್ನೋದು ಒಂದು ಆಸ್ತಿ ಏನಂತ ಹೇಳ್ತಾರೆ, ಎಕನಾಮಿಕ್ ರಿಸೋರ್ಸ್. ಏನಕ್ಕೆ ಎಕನಾಮಿಕ್ ರಿಸೋರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ? ಏನಕ್ಕೆ ಅಂತಂತಂದ್ರೆ ನಮಗೆ ಎಮರ್ಜೆನ್ಸಿ ಬರ್ತಕ್ಕಂತಹ ಟೈಮ್ ಅಲ್ಲಿ ಅದನ್ನ ಮಾರ್ಗದಲ್ಲಿ ದುಡ್ಡು ಬರುತ್ತೆ ತಾನೆ, ಹಾಗಾಗಿ ಅದೊಂದು ಎಕನಾಮಿಕ್ ರಿಸೋರ್ಸ್ ಆಫ್ ದ ಬಿಸ್ನೆಸ್. ಅಸೆಟ್ಸ್ ಆರ್ ದ ಎಕನಾಮಿಕ್ ರಿಸೋರ್ಸ್ ಆಫ್ ಎಂಟರ್ಪ್ರೈಸಸ್ ದಟ್ ಕ್ಯಾನ್ ಬಿ ಯೂಸ್ಫುಲ್ಲಿ ಅದನ್ನ ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ? ಈಗ ನೀವು ಯಾವ್ದೋ ಒಂದು ಜಮೀನನ್ನ ತಗೊಂಡಿರ್ತೀರಾ, 10 ಲಕ್ಷ ರೂಪಾಯೋ ಅಥವಾ ಒಂದು ಕೋಟಿ ರೂಪೀಸ್ ಆಗಿತ್ತು ಅಂತ ಅಮೌಂಟ್ ಆಗಿತ್ತು ಅಂತಂದ್ರೆ ಅದನ್ನ ಜಮೀನನ್ನ ತಗೊಂಡ್ಬಿಟ್ಟು ಅಲ್ಲಿ ಬರೀಲಿಕ್ಕಾಗತ್ತಾ? ಅದ್ರಲ್ಲಿ ವರ್ತ್ ವ್ಯಾಲ್ಯೂನ ನೀವು ಬರೀತಿರಲ್ಲ, ಆ ವ್ಯಾಲ್ಯೂ ಲ್ಯಾಂಡ್ ವ್ಯಾಲ್ಯೂ 1 ಕೋಟಿ ರೂಪಾಯಿ ಇದೆ ಅಂತ ಅಂದ್ಬಿಟ್ಟು ಅದನ್ನ ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ? ಮಾನಿಟರಿ ಟರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಸೆಟ್ಸ್ ನ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ. ನಾನ್ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಅಸೆಟ್ಸ್ ಅಂತ ಅಂದ್ಬಿಟ್ಟು 2 ಡಿವೈಡ್ ಮಾಡ್ತಾರೆ. ಹಾಗಾದ್ರೆ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ್ಯಾವ ಬರುತ್ತೆ ಮತ್ತೆ ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ್ಯಾವ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇದನ್ನ ಎಕ್ಸಾಂಪಲ್ ಮೂಲಕ ನಿಮಗೆ ನೋಡ್ರಿ ಅಂತಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಫಿಕ್ಸ್ಡ್ ಅಸೆಟ್ಸ್ ಏನು? ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಸ್ಥಿರಾಸ್ತಿ. ಸ್ಥಿರಾಸ್ತಿಲಿ ಯಾವ್ಯಾವ ಬರುತ್ತೆ ಬರ್ಕಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ಇದಕ್ಕೆ ಲ್ಯಾಂಡ್ ಬರುತ್ತೆ, ಬಿಲ್ಡಿಂಗ್ ಬರುತ್ತೆ, ಮೆಷಿನರಿ ಬರುತ್ತೆ. ಇಷ್ಟು ಇನ್ನು ಬೇರೆ ಬೇರೆ ಬರ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ಸಾಕು. ಫಿಕ್ಸ್ಡ್ ಅಸೆಟ್ ಲ್ಯಾಂಡ್, ಬಿಲ್ಡಿಂಗ್, ಮಿಷನರಿಗಳು ಇವೆಲ್ಲ ಫಿಕ್ಸ್ಡ್ ಆಗಿರುತ್ತೆ. ಹಾಗಾಗಿ ಅದನ್ನ ಫಿಕ್ಸ್ಡ್ ಅಸೆಟ್ಸ್ ಅಂತ, ಸ್ಥಿರಾಸ್ತಿಯಾಗಿ ಅದು ಉಳಿದಿರುತ್ತೆ. ಟ್ಯಾಂಜಿಬಲ್ ಅಸೆಟ್ಸ್ ಏನು? ಟ್ಯಾಂಜಿಬಲ್ ಅಸೆಟ್ಸ್ ಅಂತಂದ್ರೆ ಇದು ಕಣ್ಣಿಗೆ ಅದನ್ನ ಫಿಕ್ಸ್ಡ್ ಅಸೆಟ್ಸ್ ಅಂಡರ್ ಅಲ್ಲಿ ಮತ್ತೆ ಸಬ್ ಕ್ಯಾಟಗರಿ ಆಗಿ ಮಾಡ್ತಾ ಹೋಗ್ತಾರೆ. ಟ್ಯಾಂಜಿಬಲ್ ಅಸೆಟ್ಸ್ ಅಂತಂದ್ರೆ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ಆ ಎಕ್ಸಾಂಪಲ್ ಈಗ ಮಿಷನರಿನೇ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಗಳೇ ಆಗಿರ್ಬೋದು, ಅದೆಲ್ಲ ಟ್ಯಾಂಜಿಬಲ್, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಕಣ್ಣಿಗೆ ಕಾಣಿಸ್ತಕ್ಕಂಥದ್ನ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರೀತಾರೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತಂದ್ರೆ ಯಾವುದು? ಇವು ಅಸೆಟ್ಸ್ ಆದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ. ಯಾವ್ದಾಗಿರ್ಬೋದು? ಪೇಟೆಂಟು, ಆಮೇಲೆ ಬ್ರ್ಯಾಂಡ್ ವ್ಯಾಲ್ಯೂ, ಗುಡ್ ವಿಲ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು, ಇದೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿರುತ್ತೆ. ಬಿಸ್ನೆಸ್ ಗೆ ಇರ್ತಕ್ಕಂತಹ ಇಂಟ್ಯಾಂಜಿಬಲ್ ಅಸೆಟ್ಸ್ ಗಳು. ಏನಂತಂದ್ರೆ ಈಗ ಪೇಟೆಂಟ್, ಈಗ ಯಾವ್ದೋ ಒಂದು ಕೆಮಿಕಲ್ ಇಂಡಸ್ಟ್ರಿ ಇರುತ್ತೆ ಅಂತ, ಆ ಕೆಮಿಕಲ್ ಇಂಡಸ್ಟ್ರಿ ಏನ್ ಮಾಡುತ್ತೆ? ಅವ್ರ ಐಟಮ್ಗೆ ಏನೇನ್ ಕೆಮಿಕಲ್ ಮಾಡ್ಬೇಕು ಅದಕ್ಕೆ ಪೇಟೆಂಟ್ ಆಗ್ಬಿಟ್ಟಿರ್ತಾರೆ, ಅಂದ್ರೆ ಹಕ್ಕನ್ನ ತಗೋಬಿಟ್ಟಿರ್ತಾರೆ. ಯಾರುವೆ ನಮ್ಮ ಈ ಏನ್ ಪೇಟೆಂಟ್ ತಗೊಂಡಿದ್ದೀನ ಅದು ಬೇರೆಯವರು ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಅದಾಗಿರ್ಬೋದು, ಬ್ರ್ಯಾಂಡ್ ವ್ಯಾಲ್ಯೂ ಆಗಿರ್ಬೋದು, ಗುಡ್ ವಿಲ್ ಆಗಿರ್ಬೋದು. ಬಿಸ್ನೆಸ್ ಅದು ನೇಮ್ ಪೇಮ್ ನ ಬಹಳ ವರ್ಷಗಳಿಂದ ಕಳಿಸ್ಕೊಂಡು ಬಂದು ಇಟ್ಕೊಂಡಂತಹ ಆಗಿರ್ಬೋದು, ಅದನ್ನ ಗುಡ್ ವಿಲ್ ಅಂತ ಅಂತಾರೆ. ಅದಾದ್ಮೇಲೆ ಟ್ರೇಡ್ ಮಾರ್ಕ್ ನಾವು ಈಗ ಯಾವ್ದೋ ಒಂದು ಬಿಸ್ನೆಸ್, ಈಗ ಜಾನ್ಸನ್ ಬೇಬೀಸ್ ಅವ್ರದ್ದು ಒಂದು ಬ್ರ್ಯಾಂಡ್ ಲೋಗೋ ಇದೆ. ಆ ಬ್ರ್ಯಾಂಡ್ ಲೋಗೋನ ಅದೇ ತರನೇ ಬೇರೆಯವ್ರು ಕಾಪಿ ಮಾಡ್ಲಿಕ್ಕಾಗತ್ತಾ? ಕಾಪಿನ ಮಾಡಕ್ಕಾಗಲ್ಲ. ಅವಾಗ ಏನ್ ಮಾಡ್ಬೋದು? ಈಗ ಸಪೋಸ್ ಬೇರೆಯವ್ರು ಕಾಪಿ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಮೇಲೆ ಕಂಪ್ಲೇಂಟ್ ಹಾಕ್ಬೋದು, ಅವ್ರ ಮೇಲೆ ಕೋರ್ಟ್ ಕೇಸ್ ನ ಮಾಡ್ಬೋದು. ಸೊ ಹಾಗೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಕೂಡ ಬಿಸ್ನೆಸ್ ಅಲ್ಲಿ ಇರುತ್ತೆ. ಅದು ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಅಂಡರ್ ಅಲ್ಲಿ ಬರ್ತಕ್ಕಂತಹದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಏನ್ ಹೇಳ್ತಾ ಇದ್ದಾರೆ? ಬಂಡವಾಳವನ್ನ ಬೇರೆ ಆಕ್ಟಿವಿಟಿ ಮೇಲೆ, ಯಾವ್ಯಾವ ಆಕ್ಟಿವಿಟಿ ಮೇಲೆ ಇನ್ವೆಸ್ಟ್ ಮಾಡಿರ್ತಿರಲ್ಲ, ಈಗ ಇನ್ವೆಸ್ಟ್ಮೆಂಟ್ ತಗೋಬಾರ್ದು. ಈಗ ಯಾರೋ ಒಬ್ರು ಓನರ್ ಇರ್ತಾರೆ, ಓನರ್ ಏನ್ ಮಾಡ್ತಾನೆ? ಫಿಕ್ಸ್ಡ್ ಅಸೆಟ್ಸ್ ಮೇಲೂ ಅವನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ, ಮಿಷನರಿಗಳ ಮೇಲೂ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತಂದ್ರೆ ಏನು? ಈಗ ಐಟಮ್ ಮಿಷನರಿನ ಎಲ್ಲಿಂದನೋ ಬೇರೆ ಕಡೆಯಿಂದ ತಗೊಂಬಂದಿರ್ತಾನೆ, ಅದಕ್ಕೆ ಏನಾಗುತ್ತೆ? ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಖರ್ಚಾಗುತ್ತೆ, ಇಲ್ಲಿ ಇನ್ಸ್ಟಾಲೇಷನ್ ಮಾಡಿಸ್ಬೇಕಾಗುತ್ತೆ. ಸೊ ಅವ್ನು ಬಂಡವಾಳ ವರ್ಕಿಂಗ್ ಕ್ಯಾಪಿಟಲ್ ಇಟ್ಕೋಬೇಕು ಅಂತಂದ್ರೆ ಖರ್ಚು ಬರೀ ಈಗ ನನ್ನ ಹತ್ರ ಜಮೀನ್ ಐತೆ ಅಂತ ಅಂದ್ಬಿಟ್ಟು ಕೂತ್ಬಿಟ್ರೆ ಆಗೋಗ್ಬಿಡ್ತಾ? ನೀವು ಬೆಳೆ ತೆಗಿಬೇಕು ಅಂತಂದ್ರೆ ಇನ್ವೆಸ್ಟ್ ಮಾಡ್ಬಿಟ್ಟೇನೆ ದುಡ್ಡು ತೆಗಿಬೇಕಾನೆ, ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಬರುತ್ತಾ? ಸೊ ಹಾಗೆ ಕ್ಯಾಪಿಟಲ್ ನ ಎಷ್ಟು ಇನ್ವೆಸ್ಟ್ ನ ಪ್ರೋಗ್ರೆಸ್ ಮಾಡಿದ್ದಾನೆ. ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಕೂಡ ಫಿಕ್ಸ್ಡ್ ಅಸೆಟ್ಸ್ ಅಂಡರ್ ಗೆ ಬರ್ತಕ್ಕಂತಹದ್ದು ಅಂತ ಹೇಳ್ತಾ ಇದ್ರೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂಡರ್ ಡೆವಲಪ್ಮೆಂಟ್ ಏನು? ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂಡರ್ ಡೆವಲಪ್ಮೆಂಟ್ ಅಂತಂದ್ರೆ ಈಗ ಯಾವ್ದೋ ಒಂದು ಬಿಸ್ನೆಸ್ ಗೆ ಏನೋ ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡಿಸ್ಬೇಕಾಗುತ್ತೆ, ಅಥವಾ ಬೇರೆಯವ್ರಿಗೆ ಮಾರಕ್ಕೋಸ್ಕರ ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡಿರ್ತಿರ್ತಾರೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತಾರೆ. ಅದಾದ್ಮೇಲೆ ವೆಬ್ಸೈಟ್ ಡೆವಲಪ್ಮೆಂಟ್ ಗೆ ಏನ್ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅದೆಲ್ಲವೂ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂಡರ್ ಡೆವಲಪ್ಮೆಂಟ್ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಈಗ ಅಸೆಟ್ಸ್ ನ ನಾವು ನೋಡಾಯ್ತು. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು? ಈಗ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇಲ್ಲದೆ ಇರ್ತಕ್ಕಂತಹ ಎಲ್ಲನೂ
ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಇನ್ವೆಸ್ಟ್ಮೆಂಟ್ ನ ತುಂಬಾ ಲಾಂಗ್ ಟರ್ಮ್ ಅಂದ್ರೆ 1 ವರ್ಷಕ್ಕಿಂತ ಹೆಚ್ಚಿನದಾಗಿ ಇನ್ವೆಸ್ಟ್ಮೆಂಟ್, 1 ವರ್ಷಕ್ಕಿಂತ ಮೋರ್ ದ್ಯಾನ್ 1 ಇಯರ್ಗೆ ಏನನ್ನ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅದನ್ನ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಡೆಫರ್ಡ್ ಟ್ಯಾಕ್ಸ್ ಇದನ್ನ ಅಸೆಟ್ಸ್ ಅಂಡರ್ ಅಲ್ಲಿ, ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀವಿ. ಡೆಫರ್ಡ್ ಟ್ಯಾಕ್ಸ್ ಅಂತಂದ್ರೆ ನಾನು ಎಷ್ಟೋ ಅಮೌಂಟ್ ನ ಟ್ಯಾಕ್ಸ್ ಅನ್ನ ಗೌರ್ಮೆಂಟ್ ಗೆ ಕಟ್ಟಬೇಕು ಅಂತ ಅನ್ಕೊಳ್ಳಿ. ಆದ್ರೆ ನಾನು ಒಂದ್ ಸ್ವಲ್ಪ ಎಕ್ಸೆಸ್ ಆಗಿ ಅಮೌಂಟ್ ನ ಕಟ್ಬಿಟ್ಟಿರ್ತೀನಿ ಅಡ್ವಾನ್ಸ್ ಆಗಿ. ಅವಾಗ ಅದು ಏನಾಗುತ್ತೆ, ನನಗೆ ಅದು ನೆಕ್ಸ್ಟ್ ಸತಿ ಕಟ್ಟಬೇಕಲ್ಲ, ಅದರಲ್ಲಿ ಕಮ್ಮಿನ ಕಟ್ಟಿದ್ರೆ ನಡೆಯುತ್ತಲ್ಲ. ಸೊ ಅದು ಕೂಡ ನಮ್ಗೆ ನಾನ್ ಕರೆಂಟ್ ಆಗಿದೆ. ಯಾವುದು ಡೆಫರ್ಡ್ ಟ್ಯಾಕ್ಸ್ ಅಂತ ಅನ್ನೋದು ಕೂಡ ನಮ್ಗೆ ಅಸೆಟ್ಸ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದಾರೆ. ಲಾಂಗ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಏನು ಲಾಂಗ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತಂದ್ರೆ, ನಮ್ಮ ಬಿಸ್ನೆಸ್ ಅವರು ಮೋರ್ ದನ್ 1 ಇಯರ್ ಗಿಂತ ಜಾಸ್ತಿ ಬೇರೆಯವ್ರಿಗೆ ಸಾಲವನ್ನ ಕೊಟ್ಟಿದ್ರೆ ಅಥವಾ ಅಡ್ವಾನ್ಸ್ ಅನ್ನ ಬೇರೆಯವ್ರಿಗೆ ಕೊಟ್ಟಿದ್ರೆ ಅಂತಹದನ್ನ ಲಾಂಗ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅದು ನಾನ್ ಕರೆಂಟ್ ಅಸೆಟ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದಾರೆ. ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತಂದ್ರೆ ಯಾವುದು ಲಾಂಗ್ ಟರ್ಮ್ ಅಲ್ಲಿ ಬರೋದಿಲ್ಲ, ಇನ್ನ ಉಳಿಕೆ ಯಾವ್ಯಾವ್ದಿದೆ ಅದನ್ನ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಇದೆಲ್ಲವೂ ಕೂಡ ನಾನ್ ಕರೆಂಟ್ ಅಸೆಟ್ಸ್ ಗೆ ಬರ್ತಕ್ಕಂತಹದ್ದು ಆಗಿದೆ ಅಂತ ಹೇಳ್ತಾ ಇದಾರೆ. ಯಾವುದು ಫಿಕ್ಸ್ಡ್ ಅಸೆಟ್ಸ್, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಡೆಫರ್ಡ್ ಟ್ಯಾಕ್ಸ್, ಲಾಂಗ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಅಸೆಟ್ಸ್ ನ ಮತ್ತೆ ಇನ್ನೊಂದು ಕ್ಲಾಸಿಫಿಕೇಶನ್ ಯಾವುದು ಅಂತಂದ್ರೆ ಕರೆಂಟ್ ಅಸೆಟ್ಸ್. ಈ ಕರೆಂಟ್ ಅಸೆಟ್ಸ್ ಅಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ ಬರ್ತಾ ಹೋಗುತ್ತೆ. ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಈಗ ಬಂಡವಾಳವನ್ನ ತೊಡಗಿಸಿರ್ತಾರಲ್ಲ ಯಾವ್ದ್ರ ಮೇಲೆ, ಈಗ ಯಾವ ಎಕ್ವಿಪ್ಮೆಂಟ್ಸ್ ಗಳ ಮೇಲೆ ಆಗಿರ್ಬೋದು, ವರ್ಕ್ ಏನ್ ನಡೀತಾ ಇರುತ್ತೆ ಅದಕ್ಕೆ ಏನ್ ಇನ್ವೆಸ್ಟ್ ಮಾಡ್ತಾರಲ್ಲ ಅದನ್ನ ಕರೆಂಟ್ ಇನ್ವೆಸ್ಟ್ಮೆಂಟ್, ಬಂಡವಾಳವನ್ನ ತೊಡಗಿಸಿರ್ತಕ್ಕಂತಹದ್ನ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಇನ್ವೆಂಟರೀಸ್ ಅಂತಂದ್ರೆ ಇನ್ವೆಂಟರೀಸ್ ಅಂತಂದ್ರೆ ನಿಮ್ಗೆ ಕನ್ನಡದಲ್ಲಿ ತುಂಬಾ ಎಕ್ಸಾಕ್ಟ್ ಮೀನಿಂಗ್ ಹೇಳ್ಬೇಕು ಅಂತಂದ್ರೆ ಇನ್ವೆಂಟರೀಸ್ ಇನ್ವಾಯ್ಸ್ ಅಂತ ಅನ್ಬೋದು. ಇನ್ವೆಂಟರೀಸ್ ಅಂತಂದ್ರೆ ನೀವು ಯಾರಿಗೋ ಒಂದು ವ್ಯಾಪಾರವನ್ನ ಮಾಡಿರ್ತೀರಾ, ಆ ವ್ಯಾಪಾರವನ್ನ ಮಾಡ್ಬೇಕಾದ್ರೆ ನೀವು ಏನ್ ಕೊಟ್ಟಿರ್ತೀರಾ, ಬಿಲ್ ಅನ್ನ ಕೊಟ್ಟಿರ್ತೀರಾ. ಇದು ಇನ್ವೆಂಟರೀಸ್ ಅಂತಂದ್ರೆ ಬಿಲ್ ಬೇಕಾದ್ರು ಅಂತ ಅನ್ಕೊಳ್ಳೋ, ಬಿಲ್ಸ್ ಆಗಿರ್ಬೋದು ಅಥವಾ ಇನ್ವಾಯ್ಸ್ ಗಳಂತ ನಾವೇ ಕನ್ಸಿಡರ್ ಮಾಡ್ಕೊಳ್ಬಹುದು. ಇದೆಲ್ಲ ಏನು ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತಾ ಇದಾರೆ. ಟ್ರೇಡ್ ರಿಸೀವಬಲ್ಸ್. ಏನು ಟ್ರೇಡ್ ರಿಸೀವಬಲ್ಸ್ ಅಂತಂದ್ರೆ, ನೀವು ಯಾರಿಗೋ ಒಬ್ರು ಗೊತ್ತಿರ್ತಕ್ಕಂತಹ ನಿಮ್ಮ ಕಸ್ಟಮರ್ಸ್ಗೆ ಸಾಲದ ರೂಪದಲ್ಲಿ ಸೇಲ್ಸ್ ನ ಮಾಡಿರ್ತೀರಾ. ನೀವು ಅವ್ರಿಗೆ ಸಾಲದ ರೂಪದಲ್ಲಿ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ರೆ ಸುಮ್ನೆ ಇರ್ತೀರಾ? ನೀವ್ ಏನ್ ಮಾಡ್ತೀರಾ, ಈಗೇನ್ ಮುಂದೆ ಒಂದಿನ ಅಮೌಂಟ್ ಅನ್ನ ಇಸ್ಕಲ್ಲ ರಿಕವರಿ ಮಾಡ್ಕೊಳ್ಬೇಕಲ್ವಾ, ಆ ಅಮೌಂಟ್ ಬಂದೇ ಬರುತ್ತೆ ಅಲ್ವಾ, ಅದನ್ನ ಟ್ರೇಡ್ ರಿಸೀವಬಲ್ಸ್ ಅಂತ ಅಂತಾರೆ. ಬರ್ಬೇಕಾಗಿರ್ತಕ್ಕಂತಹ ಅಮೌಂಟ್ ಯಾವ್ದ್ರ ಬರುತ್ತೆ, ಟ್ರೇಡ್ ರಿಸೀವಬಲ್ಸ್ ಕರೆಂಟ್ ಅಸೆಟ್ಸ್ ಅಂಡರ್ ಅಲ್ಲಿ ಬರುತ್ತೆ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಕ್ಯಾಶ್ ಏನಿದೆಯಲ್ಲ ಆ ಕ್ಯಾಶ್ ಬ್ಯಾಲೆನ್ಸ್ ನ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಸಮಾನವಾಗಿರೋದು ಯಾವ್ಯಾವ್ದಿದೆ ಅದನ್ನ ಕರೆಂಟ್ ಅಸೆಟ್ಸ್ ಅಂಡರ್ ಅಲ್ಲಿ ಬರುತ್ತೆ. ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಶಾರ್ಟ್ ಟರ್ಮ್ಸ್ ಅಂತಂದ್ರೆ ಏನು, ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಇಲ್ಲಿ. ಮೋರ್ ದ್ಯಾನ್ ಇಯರ್ ಇರ್ತಕ್ಕಂತಹ ಅದನ್ನ ಎಲ್ಲವೂ ಲಾಂಗ್ ಟರ್ಮ್ ಅಂತ ಹೇಳ್ತಾರೆ. ಶಾರ್ಟ್ ಟರ್ಮ್ ಅಂತಂದ್ರೆ 1 ವರ್ಷದ ಒಳಗೆ ಅಂತಂದ್ರೆ, ಈಗ ನೀವ್ ಯಾರಿಗೋ ಅಮೌಂಟ್ ಅನ್ನ ಕೊಟ್ಟಿರ್ತೀರಾ ಅಥವಾ ನಿಮ್ಮ ಬಿಸ್ನೆಸ್ ಕಡೆಯಿಂದ ಲೋನ್ ಅನ್ನ ಇನ್ಯಾರಿಗೋ ಕೊಟ್ಟಿರ್ತೀರಾ, ಅದು 1 ವರ್ಷದೊಳಗೆ ರಿಕವರ್ ಆಗೋಯ್ತು ಅಂತಂದ್ರೆ ಅದನ್ನ ಶಾರ್ಟ್ ಟರ್ಮ್ ಲೋನ್ಸ್ ಅಡ್ವಾನ್ಸಸ್ ಅಂತ ಕರೀತಾರೆ ಅಂತ ಹೇಳ್ತಿದ್ರೆ. ಅದರ್ ಕರೆಂಟ್ ಅಸೆಟ್ಸ್ ಯಾವುದು ಇನ್ನ ಮಿಕ್ಕಿದಕ್ಕೆ ಎಲ್ಲ ಸೇರಿಲ್ಲ ಅಂದ್ರೆ ಕರೆಂಟ್ ಇನ್ವೆಸ್ಟ್ಮೆಂಟ್ ಆಗಲಿ, ಇನ್ವೆಂಟರೀಸ್ ಆಗಿರ್ಬೋದು, ಟ್ರೇಡ್ ರಿಸೀವಬಲ್ ಆಗಿರೋದು, ಕ್ಯಾಶ್ ಅಂಡ್ ಕ್ಯಾಶ್ ರಿಸೀವಬಲ್, ಶಾರ್ಟ್ ಟರ್ಮ್ ಲೋನ್ಸ್ ಅಲ್ಲಿ ಯಾವ್ದು ಬರೋದಿಲ್ಲ ಆ ಮಿಕ್ಕಿದ ಎಲ್ಲವನ್ನು ಕೂಡ ನಾವು ಅದರ್ ಕರೆಂಟ್ ಅಸೆಟ್ಸ್. ನೀವು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಒಂದು ಬ್ಯಾಲೆನ್ಸ್ ಶೀಟ್ ಮಾಡ್ಬಿಡ್ತೀರಾ ಅಂತಂದ್ರೆ ಈ ಟರ್ಮಿನಾಲಜಿಗಳನ್ನೆಲ್ಲ ಯೂಸ್ ಮಾಡಿ ಅದರಲ್ಲಿ ಯಾವ್ಯಾವ ಅಂಡರ್ ಅಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ತೀರಾ, ಅವಾಗ ನಿಮಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಕಟ್ ಪಿಕ್ಚರ್ ಸಿಕ್ಬಿಡುತ್ತೆ. ಸೊ ಹೀಗಾಗಿ ಅಸೆಟ್ಸ್ ನ ಮೇನ್ ಆಗಿ ಕರೆಂಟ್ ನಾನ್ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಅಸೆಟ್ಸ್ ಅದರಲ್ಲಿ ಡಿವೈಡ್ ಮಾಡ್ತೀವಿ. ಅದ್ರ ಅಂಡರ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀವಿ. ಅಸೆಟ್ಸ್ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತ ಅಂದ್ಬಿಟ್ಟು ಈಗ ನೆಕ್ಸ್ಟ್ ಏನಂತಂದ್ರೆ ಲಯಬಿಲಿಟೀಸ್. ಏನ್ ಲಯಬಿಲಿಟೀಸ್ ಅಂತಂದ್ರೆ ಕನ್ನಡದಲ್ಲಿ ಬರ್ಕಳಿ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಅಥವಾ ಬಾಧ್ಯತೆ. ಏನು ಹೊಣೆಗಾರಿಕೆ ಅಂತಂದ್ರೆ ನಾವು ತುಂಬಾ ಕಾಮನ್ ಆಗಿ ಹೇಳ್ಬೇಕು ಅಂತಂದ್ರೆ ಬಿಸ್ನೆಸ್ ಟರ್ಮಿನಾಲಜಿ ಅರ್ಥ ಮಾಡ್ಕೊಳ್ಳೋಣ. ಲಯಬಿಲಿಟಿ ಅಂತಂದ್ರೆ ನೀವು ನಿಮ್ ಫ್ರೆಂಡ್ಸ್ ಹತ್ರ ಅಮೌಂಟ್ ಇಸ್ಕೊಂಡಿರ್ತೀರಾ, ನೀವು ಇಸ್ಕೊಂಡಿದ್ ತಕ್ಕನಾಗಿ ನೀವ್ ಏನ್ ಮಾಡ್ಬೇಕು, ವಾಪಸ್ ಕೊಡ್ಲೇಬೇಕಾಗತ್ತೆ. ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಇನ್ನೊಂದ್ಸಲ ಕೊಡ್ತಾರ? ಖಂಡಿತ.
ಈ ಟೈಮ್ನೇ ಕಾಡಿಸ್ತಾ ಇರ್ತಾರೆ, ಇನ್ನೊಂದ್ಸಲ ಕೊಡ್ತಾರ ಖಂಡಿತ ಕೊಡಲ್ಲ. ಲಯಾಬಿಲಿಟಿ ಅಂತಂದ್ರೆ ಒಂದು ಜವಾಬ್ದಾರಿ, ಒಂದು ಹೊಣೆಗಾರಿಕೆ. ಅಂದ್ರೆ ನಾವು ಸಾಲ ತಗೊಂಡಿರ್ತೀವಿ, ನಾವು ವಾಪಸ್ ರಿಟರ್ನ್ ಮಾಡಿ ಕೊಡ್ಬೇಕು ಅಂತ ಅಂದ್ಬಿಟ್ಟು. ಲಯಾಬಿಲಿಟೀಸ್ ಆರ್ ಆಬ್ಲಿಗೇಷನ್ಸ್ ಆರ್ ಡೆಟ್ಸ್ ದಟ್ ಆನ್ ಎಂಟರ್ಪ್ರೈಸಸ್ ಹ್ಯಾಸ್ ಟು ಪೇ ಅಟ್ ಸಮ್ ಟೈಮ್ ಇನ್ ಫ್ಯೂಚರ್. ಇಸ್ಕೊಂಡಂತಹ ಅಮೌಂಟ್ ನ ಬಿಸ್ನೆಸ್ ಎಲ್ಲಿಂದನೂ ಬೇರೆಯವ್ರ ಕಡೆಯಿಂದ ಬಿಸ್ನೆಸ್ ಅಮೌಂಟ್ ನ ಇಸ್ಕೊಂಡಿರುತ್ತೆ, ಅದನ್ನ ವಾಪಸ್ ಯಾವತ್ತಿನ ದಿನನೂ ಒಂದ್ಸಲ ರಿಟರ್ನ್ ಮಾಡ್ಲೇಬೇಕಲ್ವಾ. ನೋಡಿ ಇಲ್ಲಿ ಡೆಟ್ಸ್ ಅಮೌಂಟ್ ಇಸ್ಕೊಂಡಿರ ಅಂತದನ್ನ ದಟ್ ಅಂಡ್ ಎಂಟರ್ಪ್ರೈಸಸ್ ಹ್ಯಾಸ್ ಟು ಪೇ, ಅದು ಬಿಸ್ನೆಸ್ ಯಾರ ಹತ್ರ ಇಸ್ಕೊಂಡಿರ್ತಾರೆ ಅವ್ರಿಗೆ ವಾಪಸ್ ರಿಟರ್ನ್ ಪೇಮೆಂಟ್ ನ ಮಾಡ್ಬೇಕು ಅಟ್ ಸಮ್ ಟೈಮ್ ಇನ್ ಫ್ಯೂಚರ್. ಫ್ಯೂಚರ್ ಅಲ್ಲಿ ಯಾವ್ದೋ ಟೈಮ್ ಒಂದು ಪೇಮೆಂಟ್ ನ ಮಾಡ್ಲೇಬೇಕಾಗಿರುತ್ತಲ್ಲ, ಅದನ್ನ ಲಯಾಬಿಲಿಟೀಸ್ ಅಂತ ಕರೀತಾರೆ. ಆ ಲಯಾಬಿಲಿಟೀಸ್ ಅಲ್ಲಿ ಯಾವ್ದು, ಅದರಲ್ಲಿ ಕ್ಲಾಸಿಫಿಕೇಶನ್ ಯಾವ್ಯಾವ್ದು ಅಂದ್ರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಪ್ರಾವಿಷನ್ಸ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಆಗಿರ್ಬೋದು, ಟ್ರೇಡ್ ಪೇಯಬಲ್ಸ್ ಆಗಿರ್ಬೋದು. ನಮ್ಮ ಜವಾಬ್ದಾರಿಗಳು ಯಾವ್ದಿರುತ್ತೆ, ಲೋನ್ ಅನ್ನ ತಗೊಂಡಿರ್ತೀವಿ ಬ್ಯಾಂಕ್ ಇಂದ, ಕರೆಕ್ಟಾ, ನಾವು ವಾಪಸ್ ರಿಟರ್ನ್ ಮಾಡ್ಬೇಕಾಗತ್ತೆ. ಅಡ್ವಾನ್ಸ್ ಯಾರ ತನೋ ಯಾವ್ದೋ ಬೇರೆ ಬಿಸ್ನೆಸ್ ಇಂದಾನ ಇಸ್ಕೊಂಡಿರ್ತೀವಿ, ಅದನ್ನ ನಾವು ವಾಪಸ್ ಮಾಡ್ಬೇಕಾಗುತ್ತೆ. ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಅಂತಂದ್ರೆ ಕಮ್ಮಿ, 1 ವರ್ಷದೊಳಗೂ ವಾಪಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಸ್ಕೊಂಡಿರ್ತೀನಿ, ಅದನ್ನ ವಾಪಸ್, ಅದೆಲ್ಲ ಜವಾಬ್ದಾರಿಗಳು ತಾನೆ, ಅದೆಲ್ಲ ಜವಾಬ್ದಾರಿ ಹೊಣೆಗಾರಿಕೆ, ನಾವು ವಾಪಸ್ ಕೊಡ್ಲೇಬೇಕು. ಟ್ರೇಡ್ ಪೇಯಬಲ್ಸ್, ಯಾರೋ ಒಬ್ಬ ನಮ್ಮ ಸಪ್ಲೈಯರ್ ಕಡೆಯಿಂದ ನಾವು ಸಾಲವಾಗಿ ಯಾವ್ದೋ ಒಂದು ಅಮೌಂಟ್ ಅನ್ನ, ಯಾವ್ದೋ ಐಟಮ್ ಗಳನ್ನ ಪರ್ಚೇಸ್ ಮಾಡ್ತಾ ಬಂದಿರ್ತೀವಿ, ನಾವು ಅವ್ರಿಗೂ ಕೂಡ ಅಮೌಂಟ್ ಕೊಡ್ಬೇಕಲ್ವಾ. ಇಂಥವ್ ಎಲ್ಲವನ್ನೂ ಅವು ಎಕ್ಸಾಂಪಲ್ ಗಳು ಯಾವ್ಯಾವ್ದು, ಲಾಂಗ್ ಟರ್ಮ್ ಲೋನ್ ಪ್ರಾವಿಷನ್ಸ್ ಗಳು, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್, ಟ್ರೇಡ್ ಪೇಯಬಲ್ಸ್, ಇವು ಲಯಾಬಿಲಿಟೀಸ್ ಅಂದ್ರೆ ಹೊಣೆಗಾರಿಕೆಗೆ ಇರ್ತಕ್ಕಂತಹ ಎಕ್ಸಾಂಪಲ್ ಗಳು. ಹೊಣೆಗಾರಿಕೆ ಅಂತಂದ್ರೇನು, ನಾವು ಯಾರ ತನ್ನ ಒಂದು ಬಿಸ್ನೆಸ್ ಯಾವ್ದೋ ಇನ್ನೊಂದು ಬಿಸ್ನೆಸ್ ಇಂದ ಸಾಲವಾಗಿ ಬೇರೆ ಬೇರೆ ರೂಪದಲ್ಲಿ ಅಮೌಂಟ್ ಅನ್ನ ತಗೊಂಡ್ಬಂದಿರುತ್ತೆ, ವಾಪಸ್ ರಿಟರ್ನ್ ಮಾಡ್ಲೇಬೇಕು ಇನ್ನು ಫ್ಯೂಚರ್ ಡೇ ಅಲ್ಲಿ, ಅದನ್ನ ನಾವು ಹೊಣೆಗಾರಿಕೆ ಅಥವಾ ಲಯಾಬಿಲಿಟೀಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಅರ್ಥ ಆಯ್ತು. ಹಾಗಾದ್ರೆ ಕ್ಯಾಪಿಟಲ್ ಅಂತಂದ್ರೇನು, ಕ್ಯಾಪಿಟಲ್ ಅಂದ್ರೆ ಬಂಡವಾಳ, ಕನ್ನಡದಲ್ಲಿ ಬರ್ಕೊಳ್ಳಿ. ಕ್ಯಾಪಿಟಲ್ ಅಂತಂದ್ರೆ ಬಂಡವಾಳ. ಬಂಡವಾಳನ ಯಾರು ಹೂಡ್ತಾರೆ, ಎಂಪ್ಲಾಯೀಸ್ ಹೂಡ್ತಾರ. ಎಂಪ್ಲಾಯೀಸ್ ಗಳು ಯಾವ್ದೋ ಬಿಸ್ನೆಸ್ ಅಲ್ಲಿ ಅಥವಾ ಯಾವ್ದೋ ಒಂದು ಆಕ್ಟಿವಿಟಿ, ಎಕನಾಮಿಕ್ ಆಕ್ಟಿವಿಟಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಯಾವ್ದಾರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇನ್ವೆಸ್ಟರ್ಸ್ ಅವರು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾರೆ, ಬಂಡವಾಳವನ್ನು ಹೂಡ್ತಾರೆ. ಆ ಬಂಡವಾಳನ ಇಂಗ್ಲಿಷ್ ಅಲ್ಲಿ ಕ್ಯಾಪಿಟಲ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಅಮೌಂಟ್ ಇನ್ವೆಸ್ಟೆಡ್ ಬೈ ಎ ಓನರ್ ಇನ್ ದ ಫರ್ಮ್ ಇಸ್ ನೌನ್ ಆಸ್ ಕ್ಯಾಪಿಟಲ್. ಒಬ್ಬ ಓನರ್ ಬಿಸ್ನೆಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಏನು ಅಮೌಂಟ್ ಅನ್ನ ಮೆನ್ಷನ್ ಅವನು ಇನ್ವಾಲ್ವ್ ಮಾಡ್ತಾನಲ್ಲ, ಬಿಸ್ನೆಸ್ ಗೆ ಹೂಡ್ತಾನಲ್ಲ, ಅದನ್ನ ಕ್ಯಾಪಿಟಲ್ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾನೆ. ಕ್ಯಾಪಿಟಲ್ ಆಕ್ಚುಲಿ ಲಯಾಬಿಲಿಟಿ ಟು ಬಿಸ್ನೆಸ್. ಬಿಸ್ನೆಸ್ ಗೆ ಏನು ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡ್ತಾನಲ್ಲ, ಬಿಸ್ನೆಸ್ ಗೆ ಅದೊಂದು ಜವಾಬ್ದಾರಿ, ಅದಕ್ಕೆ ಲಯಾಬಿಲಿಟಿ. ಏನೋ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡಿದಾನೆ, ಆ ಬಿಸ್ನೆಸ್ ಆ ದುಡ್ಡನ್ನ ವಾಪಸ್ ಓನರಿಗೆ ಕೊಡ್ಬೇಕಲ್ವಾ, ಹಾಗಾಗಿ ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಕ್ಯಾಪಿಟಲ್ ಬಿಸ್ನೆಸ್ ಗೆ ಜವಾಬ್ದಾರಿ, ಅದೊಂದು ಲಯಾಬಿಲಿಟಿ ಅಂತ ಹೇಳ್ತಾ ಇದೆ. ನೋಡಿ, ಇಲ್ಲಿ ಕ್ಯಾಪಿಟಲ್ ಆಕ್ಚುಲಿ ಲಯಾಬಿಲಿಟಿ ಟು ದ ಬಿಸ್ನೆಸ್ ಇಸ್ ಶೋಯಿಂಗ್ ಇನ್ ದ ಲಯಾಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಅದರಿಂದನೇ ಕ್ಯಾಪಿಟಲ್ ಅನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಾಬಿಲಿಟಿ ಸೈಡ್ ಅಲ್ಲಿ ತೋರಿಸ್ತಾರೆ ಅನ್ನೋದು ಹೇಳ್ತಾ ಇದೆ. ಇದನ್ನ ನಿಮಗೆ ಈಗ ಸ್ವಲ್ಪ ಥಿಯರಿ ಬೋರ್ ಅಂತ ಅನ್ನಿಸ್ತಾ ಇರ್ಬೋದು, ಅಥವಾ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ 100% ಒಂದು ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಮಾಡಿದಾಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ ಸೇಲ್ಸ್ ಅಂತಂದ್ರೆ ಏನು, ಸೇಲ್ಸ್ ಅಂತಂದ್ರೆ ಏನಪ್ಪಾ ಕನ್ನಡದಲ್ಲಿ ಅರ್ಥ? ನೋಡಿ, ನಾನು ಆಗ್ಲೇ ಹೇಳಿದ್ನಲ್ಲ, ನನಗೆ ಕನ್ನಡದಲ್ಲಿ ಟರ್ಮಿನಾಲಜಿಗಳು ಮರ್ತೋಗ್ಬಿಟ್ಟಿರ್ತದೆ, ನಿಮಗೆ ಹೇಳ್ಕೊಡೋದ್ರ ಮೂಲಕ ನನಗೂ ಕೂಡ ರಿವಿಷನ್ ಆಗುತ್ತೆ. ಸೇಲ್ಸ್ ಅಂತ ಅಂದ್ರೆ ಮಾರಾಟ ಅಂತ ಅಂದ್ಬಿಟ್ಟು, ಸೇಲ್ ಮಾಡ್ತಾರೆ ಬಿಡ್ರಿ ಅಂತ ಅಂದ್ಬಿಟ್ಟು ನಾವು ಸಿಂಪಲ್ ಆಗಿ ಹೇಳ್ಕೊಡ್ತೀವಿ. ಬಟ್ ಸೇಲ್ ಅಂತಂದ್ರೆ ಕನ್ನಡದಲ್ಲಿ ಎಷ್ಟೋ ಸಲ ಟರ್ಮಿನಾಲಜಿ ಮರ್ತೋಗ್ಬಿಟ್ಟಿರುತ್ತೆ. ಸೇಲ್ ಅಂದ್ರೆ ಮಾರಾಟ. ಏನು ಸೇಲ್ ಮಾಡ್ತಾರೆ? ಸೇಲ್ಸ್ ಆರ್ ಟೋಟಲ್ ರೆವೆನ್ಯೂ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಸೋಲ್ಡ್ ಆರ್ ಪ್ರೊವೈಡೆಡ್ ಟು ಕಸ್ಟಮರ್. ಏನ್ ಹೇಳ್ತಾರೆ? ಸೇಲ್ಸ್ ಅಂತ ಅನ್ನೋದು ಟೋಟಲ್ ರೆವೆನ್ಯೂ ಫ್ರಮ್ ಗೂಡ್ಸ್ ಅಂಡ್ ಸರ್ವಿಸಸ್. ಒಂದ್ ಬಿಸ್ನೆಸ್ ಏನ್ ಮಾಡುತ್ತೆ, ಅದ್ರಲ್ಲಿ ಇರ್ತಕ್ಕಂತಹ ಪ್ರಾಡಕ್ಟ್ ಅನ್ನ ಯಾರಿಗೋ ಗೂಡ್ಸ್ ಅಂಡ್ ಸರ್ವಿಸಸ್ ನ ಬೇರೆಯವ್ರಿಗೆ ಮಾರ್ತಾರೆ, ಕರೆಕ್ಟಾ? ಯಾರಿಗೆ? ಅವ್ರ ಕಸ್ಟಮರ್ಸ್ಗೆ ಮಾರ್ತಾರೆ. ಮಾರಿದಾಗ ಇನ್ಕಮ್ ಜನರೇಟ್ ಆಗುತ್ತೆ. ಇನ್ಕಮ್ ಯಾವ ತರ ಜನರೇಟ್ ಆಗುತ್ತೆ? ಈಗ ನೀವು ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೀರಾ, ಅದ್ರ ಪ್ರೈಸ್ ಎಷ್ಟು ಏನ್ ಬಂತು? ಒಂದ್ 5,000 ರೂಪಾಯೋ 6,000 ರೂಪಾಯೋ ಇತ್ತು ಅಂತ. ನೀವು ನಿಮ್ಗೆ 5,000 ರೂಪಾಯಿ 6,000 ರೂಪಾಯಿ ಏನ್ ಖರ್ಚಾಗಿದೆಯಲ್ಲ, 6,000 ರೂಪಾಯಿ ವ್ಯಾಪಾರ ಮಾಡ್ಬಿಡ್ತೀರಾ? ಇಲ್ಲ ಅಲ್ಲ, ಸ್ವಲ್ಪ ಪ್ರಾಫಿಟ್ ಇಟ್ಟು ಮಾಡ್ತೀರಾ. ಏನ್ ಮಾಡ್ತಿರಲ್ಲ ಆ ಆಕ್ಟಿವಿಟಿ ಇದೆಯಲ್ಲ, ಅದನ್ನೇ ಸೇಲ್ಸ್ ಅಂತ ಕರೀತಾರೆ. ಸೇಲ್ಸ್ ಆದ ಟೋಟಲ್ ರೆವೆನ್ಯೂ ಆಫ್ ದ ಗೂಡ್ಸ್. ಮಾರಾಟ ಕ್ರಿಯೆಯಿಂದ ಬರ್ತಕ್ಕಂತಹ ರೆವೆನ್ಯೂ ಅದು ಯಾವ್ದ್ರಿಂದ ಆಗಿರುತ್ತೆ? ಗೂಡ್ಸ್ ಅಂಡ್ ಸರ್ವಿಸಸ್ ಇಂದ ಸೇಲ್ ಮಾಡೋದ್ರಿಂದ ಆಗಿರುತ್ತೆ. ಅದನ್ನ ಪ್ರೊವೈಡೆಡ್ ಟು ದ ಕಸ್ಟಮರ್ಗೆ ಕೊಡ್ತಕ್ಕಂತಹದ್ದಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಮೇನ್ ಫಂಕ್ಷನ್ ಆಫ್ ಎವ್ರಿ ಬಿಸ್ನೆಸ್, ಕ್ಯಾಶ್ ಸೇಲ್
ಅಂಡ್ ಕ್ರೆಡಿಟ್ ಸೇಲ್. ಎಲ್ಲಾ ಬಿಸ್ನೆಸ್ ಈಗ ನೀವೇನೋ ಒಂದು ಐಟಮ್ ನ ಮಾರ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಪರ್ಚೇಸರ್ ಯಾರು ನಿಮ್ಮ ಐಟಮ್ ಬೇಕು ಅಂತಂತಾರೆ, ಆ ಐಟಮ್ ನ ದುಡ್ಡಿದ್ದವರೇ ಬಂತ ಹೋಗ್ತಾರೆ ಅನ್ನೋದೇನಿಲ್ಲ. ತುಂಬಾ ವರ್ಷದ ಕಸ್ಟಮರ್ಸ್ ಗಳು ನಿಮ್ಗೆ ಇರ್ತಾರೆ. ಈ ಸಲ ಒಂದ್ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಆಗಿದೆ ಅಂತಂದ್ರೆ ನೀವು ಕೊಟ್ಟು ಕಳಿಸ್ತಾ ಇರ್ತೀರಾ, ಆ ಪರ್ಸನ್ ಮೇಲೆ ನಂಬಿಕೆ ಇರುತ್ತೆ, 100% ಕೊಟ್ಟು ಕಳ್ಸಿರ್ತೀರಾ. ಸೊ ಸೇಲ್ಸ್ ಅಲ್ಲಿ ಎರಡು ವಿಧವಾದ ಸೇಲ್ಸ್ ಇದೆ. ಒಂದು ಕ್ಯಾಶ್ ಸೇಲ್ಸ್, ದುಡ್ಡು ಕೊಟ್ಟು ಮಾಡ್ತಕ್ಕಂತಹ ವ್ಯಾಪಾರ, ಇನ್ನೊಂದು ಕ್ರೆಡಿಟ್ ಸೇಲ್ಸ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಇನ್ನೊಂದು ರೆವಿನ್ಯೂ. ಏನು ರೆವಿನ್ಯೂ ಅಂತಂದ್ರೆ, ರೆವಿನ್ಯೂ ಅಂದ್ರೆ ಆದಾಯ. ಆದಾಯ ನಮ್ಗೆ ಹೇಗ್ ಬರುತ್ತೆ? ಸೇಲ್ಸ್ ನ ಮಾಡೋದ್ರಿಂದ ಮಾತ್ರನೇ ಆದಾಯ ಬರೋದು. ಕರೆಕ್ಟಾ? ಯಾವ್ದೋ ನಿಮ್ಮ ಪ್ರಾಡಕ್ಟ್ ನ ನಿಮ್ಮ ಬಿಸ್ನೆಸ್ ಒಳಗೆ ಇಟ್ಕೊಂಡಿದ್ರೆ ದುಡ್ಡು ಬರುತ್ತಾ? ಆ ಪ್ರಾಡಕ್ಟ್ ನ ಸೇಲ್ಸ್ ಮಾಡ್ಬೇಕು. ಸೇಲ್ಸ್ ಅಂತಂದ್ರೆ ವ್ಯಾಪಾರ ಮಾಡ್ಬೇಕು. ವ್ಯಾಪಾರ ಮಾಡಿದಾಗ ಆದಾಯ ಬರುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಏನ್ ಮೀನಿಂಗು, ಇಂಟರ್ನಲ್ ಮೀನಿಂಗು ಅನ್ನೋದು ನೋಡೋಣ. These are the amount of the business earned by selling its products or providing service to its customer. ಒಂದು ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಅವ್ರು ಏನನ್ನ ಗೂಡ್ಸ್ ಆಗಿರ್ಲಿ ಅಥವಾ ಸರ್ವಿಸ್ ಅದನ್ನ ಮಾರಿ ಬರ್ತಕ್ಕಂತಹ ಅಮೌಂಟ್ ಜನರೇಟ್ ಆಗುತ್ತಲ್ಲ, ಅದನ್ನ ಆದಾಯ ಅಥವಾ ರೆವಿನ್ಯೂ ಅಂತ ಕರೀತಾರೆ. ಕಾಲ್ಡ್ ಆಸ್ ಸೇಲ್ಸ್ ರೆವಿನ್ಯೂ. ಮಾರಾಟ ಮಾಡೋದ್ರಿಂದ ಬರ್ತಕ್ಕಂತಹ ಜನರೇಟ್ ಆಗತಕ್ಕಂತಹ ಅಮೌಂಟ್ ನ ಸೇಲ್ಸ್ ರೆವಿನ್ಯೂ ಅಂತ ಕರೀತಾರೆ. ರೆವಿನ್ಯೂ ಇಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಕಮ್. ರೆವಿನ್ಯೂ ನ ಇನ್ಕಮ್ ಅಂತಾನೂ ಕನ್ಸಿಡರ್ ಮಾಡ್ತಾರೆ. ಹಾಗೆ ಅಂದ್ರೆ ಬಿಸ್ನೆಸ್ ಗೆ ಇರ್ತಕ್ಕಂತಹ ಬೇರೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಗಳು ಯಾವ್ದು ಅಂತಂದ್ರೆ ಕಮಿಷನ್. ಈಗ ಯಾವ್ದೋ ಒಂದು ವ್ಯಾಪಾರ ಮಾಡ್ತಾರೆ, ಈ ಡೀಲ್ ನ ಮುಗಿಸ್ಕೊಟ್ರೆ ಅಥವಾ ಈ ವ್ಯವಹಾರನ ಮಾಡ್ಕೊಟ್ರೆ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಕಮಿಷನ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ಕಮಿಷನ್ ಅಂತಂದ್ರೆ ಏನು? ಕಮಿಷನ್ ಅಂತ ಅಂದ್ರೆ ಕನ್ನಡದಲ್ಲಿ ಇಷ್ಟು ಪರ್ಸೆಂಟೇಜ್ ನನಗೆ ಅಮೌಂಟ್ ಬೇಕು ಅಂತ ಅಂದ್ಬಿಟ್ಟು ಇಷ್ಟು ಪರ್ಸೆಂಟೇಜ್ ಅಲ್ಲಿ ಇರ್ತಲ್ಲ ಕಮಿಷನ್. ಈಗ ಒಂದು 1000 ರೂಪಾಯಿ ಒಂದು ಪ್ರಾಡಕ್ಟ್ ಮಾರಿದ್ದಾರೆ ಅಂತಂದ್ರೆ ನಿಮಗೆ 10% ಕಮಿಷನ್ ಅಂತ ಕೊಡ್ತಾರೆ. ಅಂತಂದ್ರೆ ನಿಮ್ಗೆ 100 ರೂಪಾಯಿ ಕಮಿಷನ್ ಸಿಗ್ತಾ ಹೋಗುತ್ತೆ. ಆ ತರ ಕಮಿಷನ್ ಆಗಿರ್ಬೋದು. ಒಂದು ಬಿಸ್ನೆಸ್ಗೆ ಇಂಟ್ರೆಸ್ಟ್ ಆಗಿರ್ಬೋದು. ಇಂಟ್ರೆಸ್ಟ್ ಅಂತಂದ್ರೆ ಏನೋ, ನೀವು ಯಾವ್ದೋ ಒಂದು ಸಾಲವನ್ನು ತಗೊಂಡಿದ್ದೀರಾ, ಬಡ್ಡಿ. ಕನ್ನಡದಲ್ಲಿ ಏನೋ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ. ಅಮೌಂಟ್ ನ ಸಾಲವಾಗಿ ತಂದಿರ್ತೀರಾ, ಅಮೌಂಟ್ ಕೊಡೋರು ಸುಮ್ನೆ ಕೊಡ್ತಾರ? ರಿಟರ್ನ್ ಅವ್ರಿಗೆ ದುಡ್ಡು ಜನರೇಟ್ ಆಗ್ಬೇಕು ತಾನೆ, ಮತ್ತೇನೆ ಅದಕ್ಕೆ ಬಡ್ಡಿಯನ್ನ ಕಟ್ಟಿಸ್ಕೊಳ್ಬಹುದು. ಡಿವಿಡೆಂಡ್ಸ್. ಏನು ಡಿವಿಡೆಂಡ್ಸ್ ಅಂತಂದ್ರೆ ಲಾಭಾಂಶ. ಕನ್ನಡದಲ್ಲಿ ಲಾಭಾಂಶ ಅಂತಂದ್ರೆ ಏನು? ಈಗ ನೋಡಿ ಇಲ್ಲಿ ಕಂಪನೀಸ್ ಯಾರು? ಶೇರ್ ಹೋಲ್ಡರ್ಸ್ ಕಂಪನಿಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತಾರೆ. ದುಡ್ಡು ಇನ್ವೆಸ್ಟ್ ಅನ್ನ ಏನಕ್ಕೆ ಮಾಡ್ತಾರೆ? ಕಂಪನಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಅವರಿಗೆ ಪ್ರಾಫಿಟ್ ಬರೋದ್ರಲ್ಲಿ ನಮಗೆ ಡಿವಿಡೆಂಡ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಲಾಭಾಂಶವನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಯಾವ್ದು ಎಷ್ಟು ಶೇರ್ ತಗೊಂಡಿದೀವಿ ಅಷ್ಟು ಶೇರ್ಗೆ ನಮ್ಗೆ ಡಿವಿಡೆಂಡ್ ಕೊಡ್ತಾರೆ ಅಂದ್ಬಿಟ್ಟು. ಈಗ ಬಿಸ್ನೆಸ್ ಬೇರೆ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿತ್ತು ಅಂತಂದ್ರೆ ಅವ್ರಿಗೆ ಇನ್ನೊಂದು ಬಿಸ್ನೆಸ್ ಪ್ರಾಫಿಟ್ ಮಾಡಿತ್ತು ಅಂತಂದ್ರೆ ಆ ಲಾಭಾಂಶವನ್ನ ಶೇರ್ ಮಾಡ್ತಾರೆ ಥ್ರೂ ಡಿವಿಡೆಂಡ್ಸ್ ಮೂಲಕ. ಇನ್ನ ರಾಯಲ್ಟೀಸ್. ಏನು ರಾಯಲ್ಟೀಸ್ ಅಂತಂದ್ರೆ, ಒಂದು ನೀವು ಯಾವ್ದೋ ಮೈನಿಂಗ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಮೇನು ಐರನ್ ಅಂಡ್ ಓರ್ ಅಂತಂದ್ರೆ ಮಿನರಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂತಹದ್ದು, ಕಬ್ಬಿಣದ ಅದಿರುಗಳನ್ನ ತೆಗಿತಕ್ಕಂತಹದ್ದು ಮೈನಿಂಗ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಕ್ರೋರ್ಸ್ ಟುಗೆದರ್ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಅದು ಇನ್ನೊಂದ್ಸಲ ಮಾತಾಡೋಣ. ಆದ್ರೆ ನೀವು ಅದನ್ನ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀರಾ? ಭೂಮಿಯೊಳಗಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀರಾ. ಈಗ ಆ ಭೂಮಿ ಯಾವ ಅಂಡರ್ ಅಲ್ಲಿ ಇದೆ? ಗವರ್ನಮೆಂಟ್ ಅಂಡರ್ ಅಲ್ಲಿ ಇದೆ. ಸೊ ಆ ಗವರ್ನಮೆಂಟ್ ಗೆ ನೀವು ಟ್ಯಾಕ್ಸ್ ಕಟ್ತಿರಲ್ಲ, ಅಮೌಂಟ್ ಟ್ಯಾಕ್ಸ್ ಅಂತ ಅಲ್ಲ, ಅಮೌಂಟ್ ಅನ್ನು ಕಟ್ತಿರಲ್ಲ. ಆ ಜಾಗನ ನೀವು ಯುಟಿಲೈಸ್ ಮಾಡ್ಕೊಳ್ತೀರಾ. ಭೂಮಿನ ಬಗ್ದ್ಬಿಟ್ಟು ಅದ್ರಲ್ಲಿರುವಂತಹ ಮಿನರಲ್ಸ್ ನ ಯುಟಿಲೈಸ್ ಮಾಡ್ಕೊಳ್ತಿರಲ್ಲ, ಗವರ್ನಮೆಂಟ್ ಗೆ ಅದಕ್ಕೆ ರಾಯಲ್ಟೀಸ್ ನ ಕೊಡ್ತೀರಾ, ಹಣವನ್ನ ಕೊಡ್ತೀರಾ. ಅದನ್ನ ತೆಗೀಲಿಕ್ಕೆ, ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ನೀವು ರಾಯಲ್ಟೀಸ್ ನ ಕೊಡ್ತೀರಾ ಗವರ್ಮೆಂಟ್ ಗೆ. ಅದನ್ನ ರಾಯಲ್ಟೀಸ್ ಅಂತ ಹೇಳ್ತಾರೆ. ಅದು ಏನು? ರೆವೆನ್ಯೂ. ಬಿಸ್ನೆಸ್ ಗೆ ಬರ್ತಕ್ಕಂತಹದ್ದು ರೆವೆನ್ಯೂ ಆಗಿದೆ. ನೀವು ಪೇಮೆಂಟ್ ಮಾಡ್ತೀರಾ, ಆ ರಾಯಲ್ಟೀಸ್ ನ ಕೊಡ್ತೀರಾ ಗವರ್ಮೆಂಟ್ ಗೆ, ಅದೊಂದು ಇನ್ಕಮ್ ಆಗಿರುತ್ತೆ ಅಂತ ಹೇಳ್ತಾರೆ. ರೆಂಟ್ ರಿಸೀವ್ಡ್. ಏನ್ ರೆಂಟ್ ರಿಸೀವ್ಡ್ ಅಂತಂದ್ರೆ, ನೀವು ನಿಮ್ಮ ಹತ್ರ 3-4 ಗೋಡೌನ್ಗಳಿರುತ್ತೆ ಅಂತ ಅನ್ಕೊಳ್ಳಿ. ನಿಮ್ಗೆ ಯೂಸ್ ಆಗ್ತಿರೋದೇ ಒಂದು ಗೋಡೌನ್ ಅಂತಂದ್ರೆ ಇನ್ನು 2 ಗೋಡೌನ್ ಏನ್ ಮಾಡ್ತೀರಾ? ಬೇರೆಯವ್ರಿಗೆ ರೆಂಟ್ ಕೊಡ್ತೀರಾ. ಆಗ ರೆಂಟ್ ಕೊಟ್ಟಾಗ ನಿಮ್ಗೆ ಏನ್ ಬರುತ್ತೆ? ರೆಂಟ್ ಬರುತ್ತೆ ಪ್ರತಿ ತಿಂಗಳು. ಅದು ಕೂಡ ಬಿಸ್ನೆಸ್ ಗೆ ಇರ್ತಕ್ಕಂತಹ ರೆವಿನ್ಯೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಎಕ್ಸ್ಪೆನ್ಸಸ್, ಎಕ್ಸ್ಪೆಂಡಿಚರ್ಸ್ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. ಇಲ್ಲೇನೆ ಮೇನ್ ಟಾಪಿಕ್ ಇರೋದು ಗಾಯ್ಸ್. ಎಕ್ಸ್ಪೆನ್ಸಸ್ ಅಂತಂದ್ರೆ ಏನು ಅನ್ನೋದು ಆಯ್ತು, ಫಸ್ಟ್ ನೋಡ್ಬಿಡೋಣ ಮೀನಿಂಗ್. ಅದಾದ್ಮೇಲೆ ನಾವು ಇದು ಮಾಡೋಣ. Expenses, cost incurred by a business in the process of earning revenue is called as expenses. ಏನು ಎಕ್ಸ್ಪೆನ್ಸಸ್? ಕಾಸ್ಟ್ ಇನ್ಕರ್ಡ್ ಬೈ ಎ ಬಿಸ್ನೆಸ್. ಒಂದು ಬಿಸ್ನೆಸ್
ಖರ್ಚನ್ನ ಮಾಡ್ತಾ ಇದೆ. ಏನು ಖರ್ಚು ಮಾಡ್ತಿದೆ? ಇನ್ ದ ಪ್ರೋಸೆಸ್ ಆಫ್ ಅರ್ನಿಂಗ್ ರೆವಿನ್ಯೂ. ರೆವಿನ್ಯೂ ಅಂದ್ರೆ ರೆವಿನ್ಯೂ, ಈಗ ಸೇಲ್ಸ್ ಮಾಡೋದ್ರಿಂದ ರೆವಿನ್ಯೂ ಜನರೇಟ್ ಆಗುತ್ತೆ. ಆ ರೆವಿನ್ಯೂ ಜನರೇಟ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಖರ್ಚು ಮಾಡ್ಬೇಕು. ಆ ಖರ್ಚನ್ನ ಎಕ್ಸ್ಪೆನ್ಸಸ್ ಅಂತ ಅನ್ನತ್ತೆ. ಎಕ್ಸ್ಪೆನ್ಸಸ್ ಅಂತಂದ್ರೆ ಕನ್ನಡದಲ್ಲಿ ಖರ್ಚು ಅಥವಾ ವೆಚ್ಚ. ಬರ್ಕೊಳ್ಳಿ, ಕನ್ನಡದ ಟರ್ಮಿನಾಲಜಿ ಉಳ್ಬೆ, ಏನ್ ತಪ್ಪೇನಿಲ್ಲ ಅದ್ರಲ್ಲಿ. ರೆವಿನ್ಯೂ ಜನರೇಟ್ ಮಾಡಕ್ಕಾಗಿ ಇದೊಂದಷ್ಟು ಖರ್ಚುಗಳನ್ನ ಮಾಡುತ್ತಲ್ಲ, ಅದನ್ನ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಕಾಸ್ಟ್ ಇನ್ಕರ್ಡ್ ಬೈ ಎ ಬಿಸ್ನೆಸ್ ಇನ್ ದ ಪ್ರೋಸೆಸ್ ಆಫ್ ಅರ್ನಿಂಗ್ ರೆವಿನ್ಯೂ. ರೆವಿನ್ಯೂ ಜನರೇಟ್ ಮಾಡಕ್ಕೆ ಒಂದಷ್ಟು ಖರ್ಚನ್ನ ಮಾಡುತ್ತೆ, ಅದನ್ನ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಹಾಗಾದ್ರೆ ಏನೇನನ್ನ ಖರ್ಚು ಮಾಡುತ್ತೆ? ಈಗ ಒಂದು ಪ್ರಾಡಕ್ಟ್ ಅನ್ನ ಅದವರು ಮಾಡ್ಬೇಕಾಗಿರುತ್ತೆ, ಆಯ್ತಾ? ಆ ಪ್ರಾಡಕ್ಟ್ ನ ಎಲ್ಲೋ ಒಂದ್ ಕಡೆ ಒಂದು ಜಾಗದಲ್ಲಿ ಮಾಡ್ತಾರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಮಾಡ್ತಾರೆ. ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಪ್ಲೇಸ್ ಯಾರ್ದೋ ಬೇರೆಯವ್ರದ್ದಾಗಿತ್ತು ಅಂತ ಅಂದಾಗ ನೀವು ಆ ಪ್ಲೇಸಿಗೆ ಏನ್ ಕಟ್ಟಬೇಕಾಗುತ್ತೆ? ರೆಂಟ್ ಕಟ್ಟಬೇಕಾಗುತ್ತೆ. ಆ ನೀವು ಪ್ರಾಡಕ್ಟ್ ನ ತಯಾರಿಸಬೇಕು ಅಂತಂದಾಗ ಆ ಜಾಗನ ಯುಟಿಲೈಸ್ ಮಾಡ್ಕೊಳ್ಬೇಕು. ಆ ಜಾಗ ಯುಟಿಲೈಸ್ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ನೀವು ಏನ್ ಮಾಡ್ಬೇಕು? ಖರ್ಚು ಮಾಡ್ಬೇಕು. ರೆಂಟ್ ಅನ್ನ ಸುಮ್ನೆ ಬರ್ದಿರಲ್ಲ, ದುಡ್ಡನ್ನ ಇನ್ನೊಬ್ರು ಕೊಡ್ಬೇಕು. ರೆಂಟ್ ನಿಮ್ಗೊಂದು ಖರ್ಚಾಗಿದೆ. ಬೇಸಸ್ ಅಂತಂದ್ರೇನು? ಯಾರನ್ನ ಕೆಲ್ಸ ತಗೊಂಡಿರ್ತೀರ ಸುಮ್ನೆ ಬರ್ತಾರ? ಅವ್ರ ಜೀವನ ನಡೆಯಕ್ಕೋಸ್ಕರ ಅಂತಾನೆ ಅವ್ರು ತಾನೇ ಕೆಲ್ಸಕ್ಕೆ ಬರ್ದು ಅವ್ರಿಗೆ ಸಂಬಳವನ್ನ ಕೊಡ್ತೀರಾ. ವೇಜಸ್ ಆಗಿರ್ಬೋದು, ಅದು ಒಂದು ಖರ್ಚು. ಸ್ಯಾಲ್ರಿ ಆಗಿರ್ಬೋದು, ವೇಜಸ್ಗೂ ಸ್ಯಾಲ್ರಿಗೂ ಸಣ್ಣದೊಂದು ಡಿಫ್ರೆನ್ಸ್ ಇದೆ. ವೇಜಸ್ ಅಂತಂದ್ರೆ ಡೈಲಿ ವೇಜಸ್ ವರ್ಕರ್ ಆಗಿರ್ಬೋದು, ಅವ್ರು ಏನ್ ಮಾಡ್ತಾರೆ? ಅವ್ರು ಬಂದು ಅವ್ರು ಹೇಗೆ ಅಂತಂದ್ರೆ ಅವ್ರದ್ದು 1 ತಿಂಗಳು ಕೆಲಸ, 2 ತಿಂಗಳು ಕೆಲಸ, 3 ತಿಂಗಳು, ಡಿಪೆಂಡಿಂಗ್ ಅಪಾನ್ ವರ್ಕರ್ ಹೇಗೆ ಇರುತ್ತೆ. ಡೈಲಿ ವೇಜಸ್ ವರ್ಕರ್ ಡಿಪೆಂಡ್ಸ್ ಅಪಾನ್ ಆಗಿ ಅವರು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅದು ಅವ್ರಿಗೆ ಏನ್ ಕೊಡ್ತಾರೆ? ವೇಜಸ್ ನ ಕೊಡ್ತಾರೆ. ದಿನಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ, ಆ ಅಮೌಂಟ್ ಅನ್ನ ಕೊಡ್ತಾರೆ. ಆದ್ರೆ ಅದು ಸ್ಯಾಲ್ರಿ ಅಲ್ಲ. ಸ್ಯಾಲ್ರಿ ಯಾಕೆ ಕೊಡ್ತಾರೆ? ಎಂಪ್ಲಾಯೀಸ್ ಗಳು ಯಾರ್ಯಾರು ಇರ್ತಾರಲ್ಲ ಆ ಎಂಪ್ಲಾಯೀಸ್ ಗೆ ಕೊಡ್ತಕ್ಕಂತಹದ್ದು ಸ್ಯಾಲ್ರಿ ಆಗಿರುತ್ತೆ. ಯಾರು ಆಫೀಸಲ್ಲೆಲ್ಲ ಕುತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಈ ವೇಜಸ್ ಏನಾಗುತ್ತೆ? ಆ ಪ್ರೋಸೆಸ್ ಮುಗೀತು ಅಂತಂದಿದ ತಕ್ಷಣ ಆ ಎಂಪ್ಲಾಯಿಗಳು ಹೊರಟೋಗ್ತಾರೆ. ಸೊ ಅಲ್ಲಿಗೆ ವೇಜಸ್ ಕೊಡ್ತಕ್ಕಂತಹದ್ದು ಕ್ಲೋಸ್ ಆಗುತ್ತೆ. ಬಟ್ ಸ್ಯಾಲ್ರಿ ಇರ್ತಕ್ಕಂತಹದ್ದು ಎಂಪ್ಲಾಯಿಗಳು ಯಾರ್ಯಾರು ಬಿಸ್ನೆಸ್ ಅಲ್ಲಿ ಇರ್ತಾರೆ ಅವ್ರು ಹಾಗೆ ಇರ್ತಾರೆ. ಅವ್ರಿಗೆ ಏನಂತಂದ್ರೆ ಸಂಬಳವನ್ನ ಕೊಟ್ಟು ಇಟ್ಕೊಳ್ತಾ ಇರ್ತಾರೆ. ಸೊ ಸ್ಯಾಲ್ರಿ ಕೊಡ್ತಕ್ಕಂತಹದ್ದು ಬಿಸ್ನೆಸ್ ಇರ್ತಕ್ಕಂತಹ ಒಂದು ಖರ್ಚಾಗಿದೆ. ಇಂಟ್ರೆಸ್ಟ್ ಯಾವ್ದೋ ಇನ್ನೊಂದು ಬ್ಯಾಂಕ್ ಇಂದನೋ ಮತ್ತೊಬ್ಬರಿಂದನೋ ನೀವು ಲೋನ್ ನ ತಗೊಬಂದಿರ್ತೀರಾ, ಆ ಲೋನ್ ನ ಸುಮ್ಮನೆ ಕೊಡ್ತಾರ? ಇಂಟ್ರೆಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ತಾನೇ ಅವ್ರು ಕೊಡೋದು. ಅದಕ್ಕೆ ಇಂಟ್ರೆಸ್ಟ್ ಅಂತಂದ್ರೆ ಬಡ್ಡಿ ಕಟ್ತೀರಾ, ಅದು ಕೂಡ ನಿಮ್ಮ ಬಿಸ್ನೆಸ್ ಗೆ ಇರ್ತಕ್ಕಂತಹ ಒಂದು ಖರ್ಚು. ಕಾಸ್ಟ್ ಆಫ್ ಹೀಟರ್ ಅಂತಂದ್ರೆ ನಿಮ್ಮ ಬಾಯ್ಲಿಂಗ್ ಮಿಷಿನ್ಸ್ ಆಗಿರ್ಬೋದು, ಕೆಲವು ಇಂಡಸ್ಟ್ರಿಗಳಲ್ಲಿ ಬೇರೆ ಬೇರೆ ಮಿಷಿನ್ ಗಳು ಎಕ್ವಿಪ್ಮೆಂಟ್ಸ್ ಗಳು ಬೇಕಾಗ್ತಾ ಹೋಗ್ತದೆ. ಆ ಹೀಟರ್ ಆಗಿರ್ಬೋದು, ತುಂಬಾ ಚಳಿಗೆ ಈಗ ನಾರ್ತ್ ಅಲ್ಲೆಲ್ಲ ಏನ್ ಮಾಡ್ತಾರೆ? ಹೀಟರ್ ಇರ್ಲೇಬೇಕು. ಯಾಕಂತಂದ್ರೆ ತುಂಬಾ ಚಳಿನ ಅವ್ರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಈ ಸೌತ್ ಅಲ್ಲೆಲ್ಲ ಏನ್ ಮಾಡ್ತಾರೆ? ಹೇಗೆ ಎಸಿಯನ್ನ ಯೂಸ್ ಮಾಡ್ತಾರೆ, ನಾರ್ತ್ ಸ್ನೋ ಬೀಳ್ತಕ್ಕಂತಹ ಪ್ಲೇಸ್ ಗಳೆಲ್ಲ ಹೀಟರ್ ನೆಲ್ಲ ಯೂಸ್ ಮಾಡ್ತಾರೆ. ಕಾಸ್ಟ್ ಆಫ್ ಹೀಟರ್ ಆಗಿರ್ಬೋದು, ಅದು ಖರ್ಚು ಮಾಡಿದ್ರೆ ತಾನೇ ತಗೋಬರಕ್ಕಾಗೋದು. ಅಥವಾ ಐಟಮ್ ಬಾಯ್ಲರ್ ಆಗಿರ್ಬೋದು, ಅಥವಾ ಇನ್ನೊಂದೇನು, ಈಗ ಬಿಸ್ಕೆಟ್ ಫ್ಯಾಕ್ಟ್ರಿಗಳಲ್ಲಿ ಬಿಸ್ಕೆಟ್ ಪ್ರಿಪೇರ್ ಆಗುತ್ತೆ, ಅದು ಡ್ರೈ ಆಗ್ಬೇಕು ತಾನೆ. ಸೊ ಆ ತರದ ಹೀಟರ್ ಗಳಾಗಿರ್ಬೋದು, ಅಲ್ಲಿ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಲೈಟ್ ಗಳಾಗಿರ್ಬೋದು, ವಾಟರ್ ಖರ್ಚು ಮಾಡ್ತಕ್ಕಂತಹ ವಾಟರ್ ಆಗಿರ್ಬೋದು, ಟೆಲಿಫೋನ್ ಗಳಿಗೆ ಖರ್ಚು ಮಾಡ್ಬೇಕಾದಂತಹ ಟೆಲಿಫೋನ್ ಬಿಲ್ ಆಗಿರ್ಬೋದು, ಇದೆಲ್ಲ ಕೂಡ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಕ್ಸ್ಪೆಂಡಿಚರ್ ಏನು ಅಂತ ಹೇಳ್ತಾ ಇದ್ದಾರೆ? ದ ಬೆನಿಫಿಟ್ ಆಫ್ ಅನ್ ಎಕ್ಸ್ಪೆಂಡಿಚರ್ ಲಾಸ್ಟ್ ಫಾರ್ ಮೋರ್ ದ್ಯಾನ್ ಎ ಇಯರ್ ಪರ್ಚೇಸ್ ಆಫ್ ಲ್ಯಾಂಡ್, ಬಿಲ್ಡಿಂಗ್, ಮಿಷನರಿ ಎಕ್ಸೆಟ್ರಾ ಅಂತ ಕೇಳ್ತಾರೆ. ಈ ಎಕ್ಸ್ಪೆನ್ಸಸ್ ಅಂತಂದ್ರೆ ನೀವು ಒಂದು ಸೇಲ್ ಮಾಡ್ಬೇಕು ಅಂತಂದ್ರೆ ಒಂದು ಪ್ರಾಡಕ್ಟ್ ನ ಪ್ರಿಪೇರ್ ಮಾಡ್ಬೇಕು. ಪ್ರಾಡಕ್ಟ್ ಮಾಡ್ಬೇಕು ಅಂತಂದ್ರೆ ನೀವು ಖರ್ಚು ಮಾಡ್ಬೇಕಾಗಿದ್ದನ್ನ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ಅಂತ ಗೊತ್ತಾಯ್ತು. ಹಾಗಾದ್ರೆ ಎಕ್ಸ್ಪೆಂಡಿಚರ್ ಅಂತಂದ್ರೆ ಏನು? ಈಗ ಎಕ್ಸ್ಪೆನ್ಸಸ್ ಅಂತಂದ್ರೆ ನೀವು ಕಟ್ಟತಕ್ಕಂತ ಬಾಡಿಗೆ ಆಗಿರ್ಬೋದು, ಕಟ್ಟತಕ್ಕಂತ ವಾಟರ್ ಬಿಲ್ ಆಗಿರ್ಬೋದು, ಕೊಡ್ತಕ್ಕಂತ ಸ್ಯಾಲರಿ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಇವೆಲ್ಲ ಎಕ್ಸ್ಪೆಂಡಿಚರ್. ಎಕ್ಸ್ಪೆನ್ಸಸ್ ಅಂತಂದ್ರೆ ಎಕ್ಸ್ಪೆಂಡಿಚರ್ಸ್ ಅಂತಂದ್ರೆ ನೀವು ಒಂದು ಪ್ರಾಡಕ್ಟ್ ನೇ ತಯಾರಿಸಕ್ಕಾಗ್ಲಿ ಒಂದು ಜಾಸ್ತಿ ಲಂಸಮ್ ಅಮೌಂಟ್ ನ ಹಾಕ್ತೀರಾ. ಅದು ನೋಡಿ ಇಲ್ಲಿ, ದ ಬೆನಿಫಿಟ್ ಆಫ್ ಅನ್ ಎಕ್ಸ್ಪೆಂಡಿಚರ್ ಲಾಸ್ಟ್ ಫಾರ್ ಮೋರ್ ದ್ಯಾನ್ ಇಯರ್. ನೀವು ಒಂದು ಬಿಲ್ಡಿಂಗ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಅಥವಾ ನಿಮ್ಮ ಗೋಡನ್ನ ಇಟ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಒಂದು ಜಾಗವನ್ನ ತಗೊಳ್ತಿರಲ್ಲ, ದೊಡ್ಡದು 1 ವರ್ಷಕ್ಕಿಂತ ಜಾಸ್ತಿ, ಮೋರ್ ದ್ಯಾನ್ ಇಯರ್ ಪರ್ಚೇಸ್ ಆಫ್ ಲ್ಯಾಂಡ್ ಆಗಿರ್ಬೋದು. ಈಗ ನೀವು ಒಂದು ಲ್ಯಾಂಡ್ ತಗೊಂತೀರಾ ಅಂತ ಅಂದಿದ ತಕ್ಷಣ ಟಕ್ಕಂತ ಅಂದ್ಬಿಟ್ಟು ನೆಕ್ಸ್ಟ್ ಇಯರ್ ಮಾರ್ಬಿಡ್ತೀರಾ? ಖಂಡಿತ ಇಲ್ಲ ಅಲ್ಲ. ಬಿಲ್ಡಿಂಗ್ ಕಟ್ಟಿದ ತಕ್ಷಣ ಮುಂದಿನ ವರ್ಷಕ್ಕೆ ಮಾರ್ಬಿಡಿದ್ರೆ ಇಲ್ಲ ಅಲ್ಲ. ಅದನ್ನ ನಿಮ್ಮ ಲಾಂಗ್ ಟರ್ಮ್ ಗೆ ಇಟ್ಕೊಳ್ತೀರಾ. ಅಂತ ಲಾಂಗ್ ಟರ್ಮ್ ಗೆ ಇರ್ತಕ್ಕಂತಹದ್ದ ಎಕ್ಸ್ಪೆಂಡಿಚರ್ಸ್ ಅಂತ ಕರೀತಾರೆ. ಏನು ಎಕ್ಸ್ಪೆಂಡಿಚರ್ಸ್ ಅಂತಂದ್ರೆ, ಎಕ್ಸ್ಪೆನ್ಸಸ್ ಅಂದ್ರೆ ವೆಚ್ಚ, ಎಕ್ಸ್ಪೆಂಡಿಚರ್ ಅಂತಂದ್ರೆ ಲಾಂಗ್ ಟರ್ಮ್ ಗೆ ಖರ್ಚು ಮಾಡ್ತಕ್ಕಂತಹದ್ದು.
ಒಂದ್ಸಲ ಇನ್ವೆಸ್ಟ್ ಮಾಡಿ ಅದನ್ನ ತುಂಬಾ ವರ್ಷ ಮೇಂಟೈನ್ ಮಾಡ್ತಕ್ಕಂತಹದ್ದು, ಅದು ನಮ್ಗೆ ಅದರಿಂದ ವರ್ಕ್ ಆಗ್ತಾ ಇರ್ಬೇಕು ಅಂತದ್ನ ಎಕ್ಸ್ಪೆಂಡಿಚರ್ ಅಂತಾರೆ. ಎಕ್ಸ್ಪೆಂಡಿಚರ್ಗೆ ಯಾವ್ದು ಒಂದು ಬಿಲ್ಡಿಂಗ್ ತಗೊಳ್ಳೋದಾಗಿರ್ಬೋದು ಎಕ್ಸಾಂಪಲ್, ಒಂದು ಲ್ಯಾಂಡ್ ತಗೊಳ್ಳೋದಾಗಿರ್ಬೋದು ಎಕ್ಸಾಂಪಲ್, ಒಂದು ಮಿಷನರಿ ತಗೊಳ್ಳೋದಾಗಿರ್ಬೋದು ಎಕ್ಸಾಂಪಲ್ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ. ಸಿ ಗೈಸ್, ಒಂದು ಈಗ ನೋಡೋಣ ಇಲ್ಲಿ. ನೀವು ಏನ್ ಮಾಡ್ತೀರಾ, ಎಲ್ಲ ಮುಗಿಯುತ್ತೆ, ನಿಮ್ಮ ಫ್ರೆಂಡ್ಸ್ ಗಳ ಮನೆಗೂ ಹೋಗ್ತೀರಾ, ಸಂಜೆ ಎಲ್ಲಾರು ಸಿಗ್ತೀರಾ. ಹೇಳ್ತಾ ಇದೀನಿ, ನೀವ್ ಏನ್ ಮಾಡ್ತೀರಾ, ಫ್ರೆಂಡ್ಸ್ ಎಲ್ಲ ಸಿಕ್ಕಾದ್ಮೇಲೆ ಸಂಜೆ ಬಂದ್ರು ಎಲ್ಲಾರು ಒಂದು ಕಡೆ ಚಾಟ್ ತಿನ್ನಕ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತೀರಾ. ಗೋಬಿನೋ ಮಸಾಲ್ ಪುರಿನೋ ಏನೋ ಸಮಥಿಂಗ್ ನಿಮ್ಗೆ ಪಿಜ್ಜಾ ಬೇಕು ಆರ್ಡರ್ ಮಾಡ್ತಾ ತಿಂತೀರಾ. ಹೇಳ್ತಾ ಇದೀನಿ, ದಯವಿಟ್ಟು ಅವುಗಳನ್ನ ತಿನ್ಬೇಡಿ. ನಾನು ಹೇಳಿದೀನಿ ಸುಮಾರು ಸಲ, ಅವಾಯ್ಡ್ ಟಾಕ್ಸಿಕ್ ಫ್ರೆಂಡ್, ಟಾಕ್ಸಿಕ್ ಫುಡ್, ಟಾಕ್ಸಿಕ್ ಹಾಬೀಸ್, ಈ ಮೂರನ್ನು ಇಟ್ಕೊಳ್ಬೇಡಿ ಅಂತ ಅಂದ್ಬಿಟ್ಟು ನಿಮ್ ಮೇಲೆ ನಿಮಗ್ ಬಿಟ್ಟಿರಾ ಅಂತದ್ದು ಯಾವ್ದೇ ಕಾರಣಕ್ಕೂ ಟಾಕ್ಸಿಕ್ ಇರ್ತಕ್ಕಂಥದ್ದನ್ನ ತಿನ್ಬೇಡಿ, ಹೊಟ್ಟೆ ಹಾಳಾಗ್ಬಿಡುತ್ತೆ. ನೀವ್ ಏನ್ ಮಾಡ್ತೀರಾ, ಎಕ್ಸ್ಪೆನ್ಸಸ್ ಅಂತಂದ್ರೆ ನೀವು ಕಾಲೇಜಿಗೆ ಬರ್ತೀರಾ, ನಿಮ್ ಫ್ರೆಂಡ್ಸ್ ಗಳೆಲ್ಲ ಹಾಕೊಂಡಿರ್ತಾರೆ, ಒಳ್ಳೆ ಶೂ ಹಾಕೊಂಡಿರ್ತಾರೆ, ನೀವು ಏನ್ ಮಾಡ್ತೀರಾ, ಒಂದ್ ಶೂ ತಗೊಳಕ್ಕೆ ಹೋಗ್ತೀರಾ, ಆಯ್ತಾ, ಒಂದು ವಾಚ್ ಬೇಕು, ಸರಿ ಆಯ್ತು ಒಂದು ವಾಚ್ ತಗೊಳ್ತೀರಾ. ಇವೆಲ್ಲವೂ ಏನಕ್ಕೆ ಬರುತ್ತೆ, ಒಳ್ಳೆ ಬಟ್ಟೆ ತಗೊಳ್ಬೇಕು, ಎಕ್ಸ್ಪೆನ್ಸಸ್ ಇವೆಲ್ಲ ಕಮ್ಮಿ ಅಮೌಂಟ್ ಗೆ, 1,000 ರೂಪಾಯಿ ಒಳಗೆ ಶೂ ಬರುತ್ತೆ, 1,500 ರೂಪಾಯಿ ಒಳಗೆ ವಾಚ್ ಬರುತ್ತೆ, ಸ್ಮಾರ್ಟ್ ವಾಚ್ ಬರುತ್ತೆ. ಸೊ ಇವೆಲ್ಲ ನಡೆದೋಗುತ್ತೆ, ಇವೆಲ್ಲ ಎಕ್ಸ್ಪೆನ್ಸಸ್. ಎಕ್ಸ್ಪೆಂಡಿಚರ್ಸ್ ಅಂತಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಬೆಟಾಲಿಯನ್ ಇರ್ಬೋದೇನೋ, ಬಟ್ ಕೆಲವರು ಲಾಂಗ್ ಟರ್ಮ್ ಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿರ್ತಾರೆ. ಏನೋ ಒಂದು ಕೆಲವರು ಸೆಲ್ ಫೋನ್ ತಗೊಂಡವರು ಒಂದ್ 3, 4, 5 ವರ್ಷದ ತನಕನೂ ಯೂಸ್ ಮಾಡ್ತಕ್ಕಂಥದ್ದು ಇದೆ. ಅಂದ್ರೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತಾರೆ, ಅವ್ರು ಇನ್ನ ಸಾಕಪ್ಪ ಅಂತ ಅಂದ್ಬಿಟ್ಟು. ಸೊ ಅದನ್ನ ಎಕ್ಸ್ಪೆಂಡಿಚರ್ಸ್ ಅಂತ ಕರೀತಾರೆ. ಇನ್ನೂ ಒಂದೇನಂತಂದ್ರೆ ಸಿಂಪಲ್ ಬೇರೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಇಲ್ಲಿ. ನಿಮ್ಗೆ ಎಕ್ಸ್ಪೆನ್ಸಸ್ ಅಂತಂದ್ರೆ ನಿಮ್ಗೆ ಬೇಕಾದಂತ ಐಟಮ್ಗಳು ಕಮ್ಮಿ ಅಮೌಂಟ್ ಅಲ್ಲಿ ಸಿಗುತ್ತೆ, ಅದನ್ನ ತಗೊಬಿಡ್ತೀರಾ. ಓಕೆನಾ, ಇದು ನಾನು ಫರ್ದರ್ ಹೇಳ್ತಾ ಇರೋಂಥದ್ದು ಬಿಸ್ನೆಸ್ ಗೆ ಸಂಬಂಧಪಟ್ಟಿದ್ದು ಎಕ್ಸ್ಪೆನ್ಸಸ್ ಮತ್ತೆ ಎಕ್ಸ್ಪೆಂಡಿಚರ್ ಬಗ್ಗೆ ಆಗ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ಏನಾಗ್ಬಿಡುತ್ತೆ, ಈಗ ಸಪೋಸ್ ಯಾರೋ ಎಲ್ಡರ್ಸ್ ಇರ್ತಾರೆ, ಅವ್ರಿಗೆ ಸುಮಾರು ವಯಸ್ಸು ಆಗಿರುತ್ತೆ, ಏನಾಗ್ಬಿಡುತ್ತೆ, ಕಿಡ್ನಿ ಫೇಲ್ಯೂರ್ ಆಗ್ಬಿಡುತ್ತೆ, ದಮ 5 ಲಕ್ಷ ರೂಪಾಯಿ ಆಸ್ಪತ್ರೆ ಕಟ್ಟಬೇಕಾ. ಹಾರ್ಟ್ ಪೇಷಂಟ್ ಇರ್ತಾರೆ, ಅವ್ರಿಗೆ ಏನಾಗುತ್ತೆ, ಕಾರ್ಡಿಯಕ್ ಅರೆಸ್ಟ್ ಏನೋ ಆಗಿರುತ್ತೆ ಅಂತಂದ್ರೆ ಅಲ್ಲಿ ಆಪರೇಷನ್ಗೆ 5-6 ಲಕ್ಷ ರೂಪಾಯಿ ಡಮರ್ ಆಗೋಗ್ಬಿಡುತ್ತಾ. ಅದಾದ್ಮೇಲೆ ಈ ತರನೇ ಬೇರೆ ಈಗ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಮೂಳೆ ಫ್ರಾಕ್ಚರ್ ಆಗೋಗಿ ಮೂಳೆ ಡ್ಯಾಮೇಜ್ ಆಗಿ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಸರ್ಜರಿನೋ ಏನೋ ಸಮಥಿಂಗ್ ಮಾಡಿಸ್ಬೇಕಾಗುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚಾಗೋಗ್ಬಿಡುತ್ತೆ. ಅದನ್ನೆಲ್ಲ ತುಂಬಾ ಜಾಸ್ತಿ ಏನಕ್ಕೆ, ನೀವು ಬದುಕ್ಬೇಕು ತಾನೆ, ನೀವು ಬದುಕಿದ್ರೆ ತಾನೆ ಏನಾದ್ರು ನೆಕ್ಸ್ಟ್ ಮಾಡ್ಲಿಕ್ಕೆ ಸಾಧ್ಯ. ಜಾಸ್ತಿ ಖರ್ಚು ಮಾಡ್ತಕ್ಕಂತಹದ್ನ ಒಂದ್ಸಲ ಖರ್ಚು, ಈಗ ಬ್ಯಾಕ್ ಬೋನು ಏನೋ ಪ್ರಾಬ್ಲಮ್ ಆಗೋಯ್ತು, ಅಲ್ಲಿ ಚೇಂಜ್ ಮಾಡ್ಬೇಕಾಗಿತ್ತು, ಅಥವಾ ಏನಾದ್ರು ಇನ್ನೊಂದು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಾಗಿತ್ತು ಅಂತ, ಪ್ಲಾಸ್ಟಿಕ್ ಸರ್ಜರಿ ಅಲ್ಲ ಸಾರಿ, ಮೂಳೆ ಬಗ್ಗೆ ಫ್ರಾಕ್ಚರ್ ಆಗಿದೆ, ಅದಕ್ಕೆ ರಾಡ್ ಬೇರೆ ಕಂಪ್ಲೀಟ್ ಆಗಿ ಅದನ್ನ, ಈಗ ಆಕ್ಸಿಡೆಂಟ್ ಆಗಿ ಕಾಲ್ ಮುರಿದೋಗ್ಬಿಟ್ಟಿರುತ್ತೆ, ಅವ್ರಿಗೆ ಏನ್ ಮಾಡ್ತಾರೆ, ರಾಡ್ ಗಳನ್ನ ಸೇರಿಸಿ ಅದನ್ನ ಆಲ್ಟರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅದಕ್ಕೆ ತುಂಬಾನೇ ಖರ್ಚಾಗತ್ತೆ. ಅದನ್ನ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ಬೋದು ನಮ್ಮ ರಿಯಲ್ ಲೈಫ್ ಅಲ್ಲಿ. ಸೊ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಂತಂದ್ರೆ ರೆಂಟು, ವೇಜಸ್, ಸ್ಯಾಲರಿ ಏನ್ ಕೊಡ್ತಿರಲ್ಲ, ಆ ನೀವು ರೆವಿನ್ಯೂ ಜನರೇಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ಎಲ್ಲ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಎಕ್ಸ್ಪೆಂಡಿಚರ್ಸ್ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಮಾಡ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ತರ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಫಿಟ್, ಹಾಗಾದ್ರೆ ಪ್ರಾಫಿಟ್ ಅಂತಂದ್ರೆ ಏನು, ಲಾಭ. ಓಕೆನಾ, ಲಾಭ ಹೇಗ್ ಬರುತ್ತೆ, ಅಫ್ಕೋರ್ಸ್ ನಿಮಗೆ ವ್ಯಾಪಾರ ಮಾಡೋದ್ರಿಂದ ಲಾಭ ಬರುತ್ತೆ. ಏನ್ ನೋಡೋಣ, ಎಕ್ಸೆಸ್ ಆಫ್ ರೆವಿನ್ಯೂ ಓವರ್ ಎಕ್ಸ್ಪೆಂಡಿಚರ್ ಇಟ್ ಇನ್ಕ್ರೀಸಸ್ ಓನರ್ ಇನ್ವೆಸ್ಟ್ಮೆಂಟ್. ಏನ್ ಹೇಳ್ತಾ ಇದಾರೆ, ಎಕ್ಸೆಸ್ ಆಫ್ ರೆವಿನ್ಯೂ ಓವರ್ ಎಕ್ಸ್ಪೆಂಡಿಚರ್. ರೆವಿನ್ಯೂ ಅಂತಂದ್ರೆ ಏನು, ವ್ಯಾಪಾರ ಮಾಡೋದ್ರಿಂದ ಒಂದು ಅಮೌಂಟ್ ಬರುತ್ತೆ, ನಿಮ್ಗೆ ಸೇಲ್ಸ್ ಮಾಡೋದ್ರಿಂದ ಒಂದು ಅಮೌಂಟ್ ಬರುತ್ತೆ, ಅದನ್ನ ರೆವಿನ್ಯೂ ಅಂತ ಕರೀತಾರೆ. ಈ ರೆವಿನ್ಯೂಲಿ ನೀವು ಎಷ್ಟು ಎಕ್ಸ್ಪೆನ್ಸ್, ನಾನು ಆಗ್ಲೇ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿದ್ದೆ, ನೀವು ಒಂದ್ ಪ್ರಾಡಕ್ಟ್ ಗೆ 5,000 ರೂಪಾಯಿ ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು 5,000 ರೂಪಾಯಿ ಮಾಡ್ತೀರಾ, ಖಂಡಿತ ಇಲ್ಲ ಅಲ್ವಾ, ಜಾಸ್ತಿ. ಅದಕ್ಕೆ ಯಾಕಂದ್ರೆ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಿರ್ತೀರಾ, ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತೀರಾ, ಎಲ್ಲವನ್ನೇ ಇನ್ವೆಸ್ಟ್ ಮಾಡಿರ್ತೀರಾ, ಹ್ಯೂಮನ್ ರಿಸೋರ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ. ಸೊ ಅದ್ರ ರಿಟರ್ನ್ ಅಂತ ಹೇಳ್ತೀರಾ, 100% ನೀವು ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ಲಾಭವನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ. ಆ ರೆವಿನ್ಯೂ ಜೊತೆಗೆ ಅಡಿಷನಲ್ ನೀವು ಎಕ್ಸ್ಪೆನ್ಸಸ್ ಏನ್ ಟೋಟಲ್ ಎಕ್ಸ್ಪೆನ್ಸಸ್ ಮಾಡ್ತಿರಲ್ಲ, ಅದ್ರ ಜೊತೆಗೆ ನೀವು ಪ್ರಾಫಿಟ್ ನ ಆಡ್ ಮಾಡಿ ವ್ಯಾಪಾರವನ್ನ ಮಾಡ್ತೀರಾ. ಎಕ್ಸೆಸ್ ಆಫ್ ರೆವೆನ್ಯೂ ಓವರ್ ಎಕ್ಸ್ಪೆಂಡಿಚರ್, ಎಕ್ಸ್ಪೆನ್ಸಸ್ ಗಿಂತ ಜಾಸ್ತಿ ಏನು ಇನ್ಕಮ್ ಜನರೇಟ್ ಬಿಸ್ನೆಸ್ ಬರ್ತಾ ಇದೆಯಲ್ಲ, ಅದನ್ನ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. ಇಟ್ ಇನ್ಕ್ರೀಸಸ್ ಓನರ್ ಇನ್ವೆಸ್ಟ್ಮೆಂಟ್. ಈ ಲಾಭ ಎಷ್ಟು ಜಾಸ್ತಿ ಬರ್ತಾ ಹೋಗುತ್ತೆ ಓನರ್ಗೆ ಇನ್ವೆಸ್ಟ್, ಇಟ್ ಇನ್ಕ್ರೀಸಸ್ ಓನರ್ ಇನ್ವೆಸ್ಟ್ಮೆಂಟ್. ಬಿಸ್ನೆಸ್ ಓನರ್ ನ ಇನ್ವೆಸ್ಟ್ಮೆಂಟ್ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲಾಭ ಅನ್ನೋದು ಅರ್ಥ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಲಾಭನ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಪ್ರಾಫಿಟ್ ಅಂತ ಕರೀತಾರೆ.
ಹಾಗಾದ್ರೆ ಗೇನ್ ಅಂತಂದ್ರೆ ಏನು? ಈಗ ಲಾಭ ಅಂತಂದ್ರೆ ಏನೋ ಗೊತ್ತಾಯ್ತು, ಗೇನ್ ಅಂತಂದ್ರೆ ಕನ್ನಡದಲ್ಲಿ ಗಳಿಕೆ. ಈಗ ಪ್ರಾಫಿಟ್ ಏನಾಯ್ತು, ಯಾವ್ದೋ ಒಂದು ವ್ಯಾಪಾರವನ್ನ ಮಾಡ್ದು, ಅದಕ್ಕೆ ಒಂದಷ್ಟು ರೆವಿನ್ಯೂ ನಾವು ಎಕ್ಸ್ಪೆನ್ಸಸ್ ನ ಬೇರ್ ಮಾಡಿದ್ದು, ಎಕ್ಸ್ಪೆನ್ಸಸ್ ಗಿಂತ ಜಾಸ್ತಿ ಇನ್ಕಮ್ ಬಂದಾಗ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗೇನ್ ಅಂತಂದ್ರೆ ಏನು? ಗೇನ್ ಕೂಡ ಒಂದು ಆಕ್ಟಿವಿಟಿನೇ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ವ್ಯಾಪಾರನೇ ನಡೆಯಲಿದೆ. ಎ ಪ್ರಾಫಿಟ್ ದಟ್ ಅರೈಸಸ್ ಫ್ರಮ್ ಈವೆಂಟ್ಸ್ ಟ್ರಾನ್ಸಾಕ್ಷನ್ ವಿಚ್ ಆರ್ ಇನ್ಸಿಡೆಂಟಲ್ ಟು ಬಿಸ್ನೆಸ್ such as sale of fixed assets, winning a court case, application in the value of an appreciation in the value of an asset ಅಂತ ಹೇಳ್ತಾ ಇದ್ರೆ. ಏನು ಗೇನ್ ಯಾವ ತರ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಎಕ್ಸಾಂಪಲ್ ಮೂಲಕ ಹೇಳ್ಬಿಟ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಆಸ್ತಿ ಇರುತ್ತೆ, ಯಾವ್ದೋ ಒಂದು ಲ್ಯಾಂಡ್ ಇರುತ್ತೆ, ಒಂದು ಫಿಕ್ಸ್ಡ್ ಅಸೆಟ್ ಇರುತ್ತೆ, ಒಂದು ಮಿಷನರಿ ಇರುತ್ತೆ, ಅದನ್ನ ನೀವು ಬೇರೆಯವ್ರಿಗೆ ಮಾರ್ತೀರಾ. ಮಾರ್ದಾಗ ಏನಾಗುತ್ತೆ, ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು ನೀವು ಒಂದು ಲ್ಯಾಂಡ್ ಅನ್ನ ಅಥವಾ ಬಿಲ್ಡಿಂಗ್ ನ ತಗೊಂಡಿರ್ತೀರಾ. ಅದನ್ನ ಮಾರಿದಾಗ ನಿಮ್ಗೆ ಏನ್ ಜನರೇಟ್ ಆಗುತ್ತೆ, ಅಮೌಂಟ್ ಜನರೇಟ್ ಆಗಿ ಎಕ್ಸೆಸ್ ಅಮೌಂಟ್ ಬರುತ್ತೆ. ಅದನ್ನ ಗೇನ್ ಅಂತ ಕರೀತಾನೆ. ಅಪ್ರಿಸಿಯೇಷನ್ ಇಂದ ವ್ಯಾಲ್ಯೂ ಆಫ್ ಅಸೆಟ್ಸ್. ಈಗ ನೀವು ಮಾರಲೇಬೇಕು ಅಂತ ಏನಿಲ್ಲ, ಅಸೆಟ್ಸ್ ನ ಇಟ್ಕೊಂಡಿರ್ತೀರಾ. ಬಿಲ್ಡಿಂಗ್ ಈಗ ಲ್ಯಾಂಡ್ ಇರುತ್ತೆ, 10 ಲಕ್ಷ ರೂಪಾಯಿ ಈ ವರ್ಷ ತಗೊಂಡಿದ್ದೀರಾ ಅಂದ್ರೆ ಮುಂದೆ ವರ್ಷನೂ 10 ಲಕ್ಷ ರೂಪಾಯಿ ಇರುತ್ತಾ? ಅದು ಜಾಸ್ತಿ ಆಗುತ್ತೆ ಅಲ್ಲ. ಸೊ ಹೇಗೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಅದನ್ನ ಗೇನ್ ಅಂತ ಕರೀತಾರೆ. ಅದನ್ನ ಗಳಿಕೆ ಅಂತ ಕನ್ನಡದಲ್ಲಿ ಕನ್ಸಿಡರ್ ಮಾಡ್ತಾರೆ ಅನ್ನೋದು ನಿಮಗೆ ಅರ್ಥ ಆಯ್ತು. ಈಗ ನೆಕ್ಸ್ಟ್ ಲಾಸ್. ಲಾಸ್ ಅಂತಂದ್ರೆ ಏನು? ನಷ್ಟ. ಗೈಸ್, ನಿಮ್ಮ ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ನೀವು ಲಾಸ್ ಬಗ್ಗೆ ಲಾಸ್ ಯಾವ ತರ ಆಗುತ್ತೆ ಅಂತ ಅಂದ್ಬಿಟ್ಟು, ನ್ಯಾಚುರಲ್ ಡಿಸಾಸ್ಟರ್ ಇಂದ ಆಗಿರ್ಬೋದು, ಸೋಷಿಯಲ್ ಅಲ್ಲಿ ಬೇರೆ ಚೇಂಜಸ್ ಆಗಿರೋದ್ರಿಂದ, ಏನಾದ್ರೂ ವಾರ್ ಸಿಸ್ಟಮ್ ದೇಶದಲ್ಲಿ ಬಂತು ಅಂತಂದ್ರೆ, ಏನಾದ್ರೂ ಕೋವಿಡ್ ಅಂತಹ ಸಿಚುವೇಶನ್ ಗಳು, ಲಾಕ್ಡೌನ್ ಅಂತಹ ಸಿಚುವೇಶನ್ ಗಳು ಬಂತು ಅಂತಂದ್ರೆ, ಈ ತರ ಸಿಚುವೇಶನ್ ಅಲ್ಲಿ ಲಾಸ್ ಗಳು ಹೇಗೆ ಆಗುತ್ತೆ ಬಿಸ್ನೆಸ್ ಗೆ ಅಂತ ಅಂದ್ಬಿಟ್ಟು, ನ್ಯಾಚುರಲಿ ಫ್ರಾಡ್ಸ್ ಬರ್ಬೋದು, ಫ್ಲಡ್ಡಿಂಗ್ ಆಗ್ಬಿಟ್ಟು ಎಲ್ಲ ಕೊಚ್ಕೋಬಹುದು. ಈ ತರ ಲಾಸ್ ಗಳು ಹೇಗೆಲ್ಲ ರೀಸನ್ ಆಗುತ್ತೆ ಅಂದ್ಬಿಟ್ಟು ಬಿಸ್ನೆಸ್ ಸ್ಟಡೀಸ್ ಫಸ್ಟ್ ಚಾಪ್ಟರ್ ನಾವು ಕಲ್ತಿದ್ದೀವಿ. ಈಗ ಲಾಸ್ ಅಂತಂದ್ರೆ ಅಕೌಂಟಿಂಗ್ ಟರ್ಮಿನಾಲಜಿಲಿ ಇಲ್ಲಿ ಏನಂತ ಅದನ್ನ ಬೇಸಿಕ್ ನ ಅರ್ಥ ಮಾಡ್ಕೊಳ್ಳೋಣ. ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಓವರ್ ರೆವೆನ್ಯೂ ಜನರೇಟೆಡ್ reduces owner equity. Example, cash or good lost by theft, fire. ಏನು, ಈಗ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಿರ್ತೀರಾ, ಅದು ಲಾಸ್ ಆಗ್ಬಿಡುತ್ತೆ. ಯಾವ ತರ ಲಾಸ್ ಆಗ್ಬಿಡ್ಬೋದು, ಆಗ್ಲೇ ಹೇಳಿದ್ನಲ್ಲ, ಫ್ಲಡ್ ಬಂದೆಲ್ಲ ಕೊಚ್ಕೋಗ್ಬಿಟ್ಟು ನಿಮ್ ಐಟಮ್ ಅಂತ ಅಂದ್ಬಿಟ್ರೆ ಏನಾಗ್ಬಿಡುತ್ತೆ, ಅದು ವ್ಯಾಪಾರ ಆಗೋದಿಲ್ಲ, ಅದು ಫುಲ್ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ನಿಮಗೆ ಪ್ರಾಫಿಟ್ ಸಿಗುತ್ತಾ? ಖಂಡಿತ ಇಲ್ಲ, ಲಾಸ್ ಆಗೋಗ್ಬಿಡುತ್ತೆ. ಹಾಕಿರೋ ಬಂಡವಾಳನೂ ಕೂಡ ಹೊಟ್ಟೋಗ್ಬಿಡುತ್ತೆ, ಅಥವಾ ಫೈರ್ ಆಗೋಗ್ಬಿಡುತ್ತೆ, ಮಧ್ಯದಲ್ಲಿ ಬೆಂಕಿ ಹತ್ಕೊಬಿಡುತ್ತೆ, ಎಲ್ಲ ಇರೋಂತಹ ಮೆಟೀರಿಯಲ್ ಸುಟ್ಟೋಗ್ಬಿಡುತ್ತೆ. ಅವಾಗ ಲಾಸ್ ಆಗುತ್ತೆ. ಲಾಸ್ ಇಸ್ ನಥಿಂಗ್ ಬಟ್ ನಷ್ಟ. ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಓವರ್ ರೆವಿನ್ಯೂ. ನೀವು ರೆವಿನ್ಯೂ ಬರಬೇಕಲ್ಲ, ರೆವಿನ್ಯೂ ಬರದೇ ಇಲ್ಲ, ಅದರಿಂದ ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿದ್ದು ವಾಪಸ್ ಬರಲ್ಲ ಅನ್ನತ್ತ ಲಾಸ್ ಅಂತ ಕರೀತಾರೆ. ಓಕೆನಾ? ಯಾವಾಗ ಗೂಡ್ಸ್ ಗಳು ಥೆಫ್ಟ್ ಅಂತ ಅಂದ್ರೆ ಏನು? ಕಳ್ತನ ಆಗ್ಬಿಡ್ಬಿಟ್ರ, ಕಳ್ತನ ಆಯ್ತು ಅಂತಂದ್ರೆ, ಅಥವಾ ಬೆಂಕಿಯಿಂದ ಸುಟ್ಟೋಯ್ತು ಅಂತ ಅಂದ್ಬಿಟ್ರೆ ನಿಮಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ಲಾಸ್ ಅನ್ನೋದ್ರದ್ದು ಮೀನಿಂಗ್ ಏನು ಅಂತ ಗೊತ್ತಾಯ್ತು. ಡಿಸ್ಕೌಂಟ್ ಅಂತಂದ್ರೆ ಏನು? ನೀವು ಯಾವ್ದಾರ ಹೈವೇಗಳಲ್ಲಿ ಅಥವಾ ಹೈವೇಗಳಲ್ಲಿ ಇರೋದಿಲ್ಲ, ಮೇನ್ ರೋಡ್ ಗಳಲ್ಲಿ ಓಡಾಡ್ಬೇಕಾದ್ರೆ 50% ಡಿಸ್ಕೌಂಟ್, 20% ಡಿಸ್ಕೌಂಟ್, ಜುಡಿಯೋಗೆಲ್ಲ ಹೋಗಿರ್ತೀರಾ, ಬೇರೆ ಬೇರೆ ಕಡೆ ಬಟ್ಟೆಗಳನ್ನ ತಗೊಳಕ್ ಹೋಗಿರ್ತೀರಾ, ಆಲ್ವೇಸ್ 10% ಡಿಸ್ಕೌಂಟ್ ಅಂತ ಅಂದ್ಬಿಟ್ಟು ಆನ್ಯುವಲಿ ಪ್ರತಿ 10% ಡಿಸ್ಕೌಂಟ್ ಅಂತ ಅಂದ್ಬಿಟ್ಟು ಎಲ್ಲವೂ ಕೊಡ್ಬೋದು. ಸೊ ಡಿಸ್ಕೌಂಟ್ ಅಂತಂದ್ರೆ ಏನು? ರಿಯಾಯಿತಿ. ಯಾಕೆ ಡಿಸ್ಕೌಂಟ್ ನ ಕೊಡ್ತಾರೆ? ಜನ ಏನಂತಾರೆ, 50% ಡಿಸ್ಕೌಂಟ್ ಇದೆ ಅಂತ ಅಂದಿದ ತಕ್ಷಣ, ತಡಿಯಪ್ಪ 50% ಡಿಸ್ಕೌಂಟ್ ಇದೆ, ಸೊ ಹೋಗ್ಬಿಟ್ಟು ನನ್ಗೆ ಏನಾರ ಐಟಮ್ ಇದೆ. ಈಗ ಅದು ಯೂಶಲಿ ಯಾವ್ದಾಗುತ್ತೆ, ಶೋರೂಮ್ ಗಳಲ್ಲೆಲ್ಲ ಆಗುತ್ತೆ. ಯಾವ್ದೋ ಒಂದು ಬುಕ್ ಪರ್ಚೇಸ್ ಮಾಡ್ಬೇಕಾದ್ರೆ ಆಗಿರುತ್ತೆ, ಅಥವಾ ನಮ್ಗೆ ಏನಾದ್ರು ಐಟಮ್ ಬೇಕು ಅಂತಂದಾಗ ಆಗಿರುತ್ತೆ. ಯಾವ್ದಾದ್ರು ಕ್ಲಾತ್ ಮೆಟೀರಿಯಲ್, ಈಗ ಜುಡಿಯೋದಲ್ಲೇ ಆಗಿರ್ಬೋದು, ಬೇರೆ ಬೇರೆ ಬ್ರ್ಯಾಂಡ್ ಗಳಲ್ಲಿ ಏನು ಒಂದು ಟೈಮ್ ಅಲ್ಲಿ ಅಥವಾ ಫೆಸ್ಟಿವಲ್ಸ್ ಟೈಮ್ ಅಲ್ಲಿ ಡಿಸ್ಕೌಂಟ್ ಕೊಟ್ಬಿಡ್ತಾನೆ. ಜನ ಏನ್ ಮಾಡ್ತಾರೆ, ಡಿಸ್ಕೌಂಟ್ ಇದೆ, 50% ಡಿಸ್ಕೌಂಟ್ ಅಂತ ಅಂತಾರೆ, ನಮ್ಗೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು ಮಾಡ್ತಾರೆ. ಆದ್ರೆ ಡಿಸ್ಕೌಂಟಿನ ಹಿಂದ್ಗಡೆ ಏನಿದೆ ಲೇಟರ್ ಆನ್ ಅರ್ಥ ಮಾಡ್ಕೊಳ್ಳೋಣ. ಬಟ್ ಡಿಸ್ಕೌಂಟ್ ಅಂತಂದ್ರೆ ಆ ಡಿಸ್ಕೌಂಟ್ ಇಂದ ಏನ್ ಅಡ್ವಾಂಟೇಜ್ ಆಗುತ್ತೆ ಬಿಸ್ನೆಸ್ಗೆ? ಸೇಲ್ಸ್ ಜಾಸ್ತಿ ಆಗುತ್ತೆ, ರೆವಿನ್ಯೂ ಜಾಸ್ತಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಡಿಸ್ಕೌಂಟ್ ಇಸ್ ದ ಡಿಡಕ್ಷನ್ ಇನ್ ದ ಪ್ರೈಸ್ ಆಫ್ ದ ಗೂಡ್ಸ್ ಸೋಲ್ಡ್. ಒಂದು ಯಾವ್ದೋ ಒಂದು ಟೀ ಶರ್ಟ್ ತಗೊಳಕ್ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಅದು ವರ್ಷ ಪೂರ್ತಿ ಒಂದು ರೇಟ್ ಅಲ್ಲಿ ಇರುತ್ತೆ. ಈಗ ಯಾವ್ದೋ ಫೆಸ್ಟಿವಲ್ ಸೀಸನ್ ಬಂತು, ಗಣಪತಿ ಹಬ್ಬ ಬಂತು, ಅಥವಾ ಸಮಥಿಂಗ್ ಯಾವ್ದೋ ಬಂತು ಅಂತ ನಿಮ್ಗೆ 50% ಅಂತ ಹೇಳ್ಬಿಡ್ತಾರೆ. ಈ
ಒಂದು ಟಿ ಶರ್ಟ್ ಒಂದು 500 rupees ಅಂತ ಅನ್ಕೊಳ್ಳಿ. 50% ಡಿಸ್ಕೌಂಟ್ ಅಂತ ಅಂದಿದ ತಕ್ಷಣ ಎಷ್ಟಿಗೆ ಸಿಕ್ಬಿಡ್ತು? 250 rupeesಗೆ ಸಿಕ್ಬಿಡ್ತು. ಸೊ ಹಾಗಾಗಿ 50% ಡಿಸ್ಕೌಂಟ್ ಸಿಗ್ತಾ ಇರೋದು ನಿಮ್ಗೂ ಒಂಥರ ಅಡ್ವಾಂಟೇಜ್ ಆಯ್ತು, ಅವ್ರಿಗೆ ಬಿಸ್ನೆಸ್ ಅಲ್ಲಿ ಸೇಲ್ಸ್ ಕೂಡ ಜಾಸ್ತಿ ಆಯ್ತು. ಡಿಸ್ಕೌಂಟ್ ಇಸ್ ದ ಡಿಡಕ್ಷನ್ ಅಂತಂದ್ರೆ ಕಮ್ಮಿ ಮಾಡ್ತಾ ಇರೋದು ಇನ್ ದ ಪ್ರೈಸ್ ಆಫ್ ದ ಗೂಡ್ಸ್ ಸೋಲ್ಡ್. ಯಾವ ಐಟಮ್ ನ ಸೇಲ್ ಮಾಡ್ತಾರೆ ಅದಕ್ಕೆ ಅಮೌಂಟ್ ನ ಕಮ್ಮಿ ಇಟ್ಟು ವ್ಯಾಪಾರ ಮಾಡೋದನ್ನ ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಗಳೇನು? ಟ್ರೇಡ್ ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್. ಟ್ರೇಡ್ ಅಂತಂದ್ರೆ ಬಿಸ್ನೆಸ್, ಈಗ ಅದು ಒಂದು ವ್ಯಾಪಾರ, ಬಿಸ್ನೆಸ್ ಅಲ್ಲಿ ಏನೋ ಒಂದು ವ್ಯಾಪಾರ ಮಾಡಿರ್ತಾರೆ, ನನಗೆ ರಾ ಮೆಟೀರಿಯಲ್ ಆಗಿರ್ಲಿ, ಗೂಡ್ಸ್ ಆಗಿರ್ಲಿ ಕೊಟ್ಟಿರ್ತಾರೆ. ಅವಾಗ ಏನು ಅಂತಂದ್ರೆ ನೀನು ಇಷ್ಟು ಕೊಡ್ಬೇಡ, ನನಗೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ಡಿಸ್ಕೌಂಟ್ ತಗೋ. ಟ್ರೇಡ್ ಅಂದ್ರೆ ಬಿಸ್ನೆಸ್ ಗೆ ಸಂಬಂಧಪಟ್ಟ ಡಿಸ್ಕೌಂಟ್ ತಗೋ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ತಗೊಂಡಿರ್ತಾರೆ. ಅದನ್ನ ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳ್ತಾರೆ. ಕ್ಯಾಶ್ ಡಿಸ್ಕೌಂಟ್ ಅಂತಂತಂದ್ರೆ ನೀವು ಕ್ಯಾಶ್ ಪೇಮೆಂಟ್ ಮಾಡ್ತೀರಿ ಅಂತಂತಂದ್ರೆ, ಅಥವಾ ನಿಮ್ಗೆ ನೀವು ಕೊಟ್ಟಿರ್ತಕ್ಕಂತಹ ಅಮೌಂಟ್ ಅಲ್ಲಿ ಡಿಸ್ಕೌಂಟ್ ಅನ್ನ ನೀವು ಕೊಡ್ತಕ್ಕಂತ ಮಾಡ್ಬೇಕಾಗಿರ್ತ ಕಮ್ಮಿಯಲ್ಲಿ ಅಮೌಂಟ್ ಅನ್ನು ಪೇ ಮಾಡಿದ್ರೆ ಅದನ್ನ ಕ್ಯಾಶ್ ಡಿಸ್ಕೌಂಟ್ ಅಂತ ಅಂದ್ಬಿಟ್ಟು ಕರೀತಾರೆ. ಸೊ ಹೀಗೆ ನಿಮ್ಗೆ ಲಾಸ್ ಅಂತಂದ್ರೇನು ಮತ್ತೆ ಡಿಸ್ಕೌಂಟ್ ಅಂತಂದ್ರೆ ಏನು ಅನ್ನೋದ್ರದ್ದು ಅರ್ಥ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ವೋಚರ್ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. ವೋಚರ್ ನ ತುಂಬಾ ಸಿಂಪಲ್ ಆಗಿ ಏನಂತಂದ್ರೆ ಇದು ಸ್ಟ್ಯಾಂಡರ್ಡ್ ವರ್ಡ್ ಏನಲ್ಲ, ಬಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತೀನಿ. ಚೀಟಿ ಅಂತ ಕರೀತಾರೆ. ಚೀಟಿ ಆಗಿರ್ಬೋದು, ಅಥವಾ ಇನ್ನೂ ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿ ಹೇಳ್ಬೇಕು ಅಂತಂದ್ರೆ ಇನ್ವಾಯ್ಸ್ ಅಂತಾನು ಹೇಳ್ಬೋದು, ಅಥವಾ ಬಿಲ್, ಇನ್ವಾಯ್ಸ್, ಬಿಲ್ಸ್ ಈ ತರನು ಯೂಸ್ ಮಾಡ್ಬೋದು. ವೋಚರ್ ಅಂತಂದ್ರೆ ಏನು? ಇದ್ರಲ್ಲಿ ಹೇಳಿದ್ದಾರೆ ನೋಡಿ ಇಲ್ಲಿ, ದ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ಆಫ್ ಎ ಟ್ರಾನ್ಸಾಕ್ಷನ್ ಇಸ್ ನೋನ್ ಆಸ್ ವೋಚರ್. ಏನ್ ಹೇಳ್ತಾ ಇದಾರೆ? ನೀವ್ ಯಾವ್ದೋ ಒಂದು ಬಿಸ್ನೆಸ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿರ್ತೀರ, ಸೇಲ್ಸ್ ನ ಯಾರಿಗೋ ಮಾಡಿದಿರಾ, ಸೇಲ್ಸ್ ಮಾಡಿದಾಗ ನೀವು ಬಿಲ್ ಅನ್ನು ಜನರೇಟ್ ಮಾಡಿ ಅವ್ರಿಗೆ ಕೊಡ್ತೀರಾ, ಅವ್ರು ಪೇಮೆಂಟ್ ಮಾಡ್ತಾರೆ. ಅಥವಾ ನೀವ್ ಯಾವ್ದೋ ಪರ್ಚೇಸ್ ಮಾಡ್ತೀರಾ, ಪರ್ಚೇಸ್ ಮಾಡಿದಾಗ ಅವರು ಐಟಮ್ ನ ಸೇಲ್ ಮಾಡಿರ್ತಾರೆ, ನೀವ್ ಏನ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ಬಿಟ್ಟು ಅವರು ಏನ್ ಮಾಡ್ತಾರೆ, ಸೇಲ್ಸ್ ವೋಚರ್ ಅಲ್ಲಿ ಕೊಡ್ತಾರೆ, ಹೌದಾ? ಸೊ ಅದನ್ನ ಎಂಟ್ರಿ ಮಾಡ್ಕೊಂಡು ಏನ್ ಕೊಟ್ಟಿರ್ತಾರಲ್ಲ, ಚೀಟಿ ಬರ್ದು ಕೊಟ್ಟಿರ್ತಾರಲ್ಲ, ಅದನ್ನ ವೋಚರ್ ಅಂತ ಕರೀತಾರೆ. ದ ಡಾಕ್ಯುಮೆಂಟರಿ ಎವಿಡೆನ್ಸ್. ಈಗ ವ್ಯಾಪಾರ ಮಾಡ್ಬಿಟ್ಟಿದೀನಿ, ನೀನ್ ಇಸ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಓರಲ್ ಆಗಿ ಹೇಳಿದ್ರೆ ಯಾರು ನಂಬ್ತಾರ? ಏನಪ್ಪ ಎವಿಡೆನ್ಸ್ ಐತೆ, ನೀನ್ ಏನ್ ವ್ಯಾಪಾರ ಮಾಡಿದ್ಯಾ? ಈಗ ನೀವ್ ಯಾರಿಗೋ ಕಸ್ಟಮರ್ಗೆ ವ್ಯಾಪಾರ ಮಾಡಿರ್ತೀರಾ, ಸಾಲದಲ್ಲಿ ವ್ಯಾಪಾರ ಮಾಡ್ಬಿಟ್ಟಿರ್ತೀರಾ, ಅವ್ನು ದುಡ್ಡು ಕೊಡೋದಿಲ್ಲ, ನೀನ್ ವ್ಯಾಪಾರ ಮಾಡಿದಕ್ಕೆ ಏನ್ ಇರೋದು ಎವಿಡೆನ್ಸ್ ಅಂತಂದ್ರೆ ಏನ್ ತೋರಿಸ್ತೀರಾ? ಆ ವೋಚರ್ ಇದ್ರೆ ತೋರಿಸ್ತೀರ ತಾನೆ. ಹಂಗಾಗಿ ವೋಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ಆಫ್ ಎ ಟ್ರಾನ್ಸಾಕ್ಷನ್ ಇಸ್ ನೋನ್ ಆಸ್ ವೋಚರ್. ಅದು ಡಾಕ್ಯುಮೆಂಟರಿ ಸಪೋರ್ಟಿವ್ ಆಗಿ ಇರುತ್ತೆ, ಏನ್ ಟ್ರಾನ್ಸಾಕ್ಷನ್ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ಎಕ್ಸಾಂಪಲ್ಗಳು ಬಿಲ್ಸ್ ಆಗಿರ್ಬೋದು, ಪೇಮೆಂಟ್ ರೆಸಿಪ್ಟ್ ಆಗಿರ್ಬೋದು, ಇವೆಲ್ಲ ವೋಚರ್ಗೆ ಎಕ್ಸಾಂಪಲ್ಗಳು. ಬಿಲ್ಸ್, ನೀವು ವ್ಯಾಪಾರ ಮಾಡಿದಂತಹ ಬಿಲ್ಸ್ ಗಳಾಗಿರ್ಬೋದು, ಪೇಮೆಂಟ್ ಯಾರಿಗೋ ಏನೋ ಒಂದು ಪರ್ಚೇಸ್ ಮಾಡಿದಕ್ಕೆ ಪೇಮೆಂಟ್ ಮಾಡಿರೋದಾಗಿರ್ಬೋದು, ಅವೆಲ್ಲ ವೋಚರ್ಗೆ ಸಂಬಂಧಪಟ್ಟ ಎಕ್ಸಾಂಪಲ್ ಗಳಾಗಿವೆ. ಹಾಗಾದ್ರೆ ಗೂಡ್ಸ್ ಅಂತಂದ್ರೆ ಏನು? ಗೂಡ್ಸ್ ಅಂತಂದ್ರೆ ಏನು ಕನ್ನಡದಲ್ಲಿ? ಸರಕುಗಳು. ಇಟ್ ರೆಫರ್ಸ್ ಟು ದ ಪ್ರಾಡಕ್ಟ್ ಇನ್ ವಿಚ್ ದ ಬಿಸ್ನೆಸ್ ಯೂನಿಟ್ ಡೀಲ್ ವಿತ್. ಒಂದು ಬಿಸ್ನೆಸ್ ಆ ಪ್ರಾಡಕ್ಟ್ ಮೇಲೆ ಡೀಲ್ ಮಾಡುತ್ತೆ, ಅಂದ್ರೆ ವ್ಯವಹಾರವನ್ನ ನಡೆಸುತ್ತೆ, ಅಂತಹದ್ದನ್ನೇ ಸರಕು. ಈ ಒಂದು ಕ್ಲಾತ್ ಅನ್ನ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ರಾ ಮೆಟೀರಿಯಲ್ ಏನ್ ಬೇಕಾಗುತ್ತೆ? ಕ್ಲಾತ್ ಮೆಟೀರಿಯಲ್ ಕಾಟನ್ ಬೇಕಾಗುತ್ತೆ. ಅದನ್ನೇ ಗೂಡ್ಸ್ ಅಂತ ಕರೀತಾರೆ, ಸರಕು. ಆ ಕಾಟನ್ ಮೇಲೆ ಅದು ಬಿಸ್ನೆಸ್ ಅನ್ನ ನಡೆಸುತ್ತೆ. ಪ್ರಾಡಕ್ಟ್, ಅದೊಂದು ಪ್ರಾಡಕ್ಟ್. ಆ ಪ್ರಾಡಕ್ಟ್ ಆದ ಗೂಡ್ಸ್ ಅನ್ನ ಏನ್ ಮಾಡುತ್ತೆ? ಫಿನಿಶಿಂಗ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಹಾಗಾಗಿ ಏನ್ ಮೇನ್ ಇದೆಯಲ್ಲ ರಾ ಮೆಟೀರಿಯಲ್, ಅದನ್ನ ಗೂಡ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ದ ಐಟಮ್ ದಟ್ ಆರ್ ಪರ್ಚೇಸ್ಡ್ ಫಾರ್ ಯೂಸ್ ಇನ್ ಬಿಸ್ನೆಸ್ ಆರ್ ನಾಟ್ ಕಾಲ್ಡ್ ಗೂಡ್ಸ್ ಅಂತ. ಹಾಗಾದ್ರೆ ಗೂಡ್ಸ್ ಅಂತ ಅಂದೇ ಯಾವ್ದು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡ್ತಾರೆ. ದ ಐಟಮ್ ದಟ್ ಆರ್ ಪರ್ಚೇಸ್ಡ್ ಫಾರ್ ಯೂಸ್ ಇನ್ ಬಿಸ್ನೆಸ್ ಆರ್ ನಾಟ್ ಕಾಲ್ಡ್ ಗೂಡ್ಸ್ ಅಂತಂದ್ರೆ, ನಿಮ್ಮ ಬಿಸ್ನೆಸ್ಗೆ ನೀವ್ ಏನ್ ಮಾಡಿರ್ತೀರಾ? ಒಂದು ಕಂಪ್ಯೂಟರ್ ನ ವರ್ಕ್ ಮಾಡಕ್ಕೆ ಅಂತ ತಗೊಂಡ್ಬಂದಿರ್ತೀರಾ, ಒಂದು ಪ್ರಿಂಟರ್ ಬೇಕು ಅಂತ ತಗೊಂಡ್ಬಂದಿರ್ತೀರಾ, ಅಥವಾ ಮತ್ತೊಂದು ಏನೋ ಒಂದು ಟೇಬಲ್ ಬೇಕು ಅಂತ ತಗೊಂಡ್ಬಂದಿರ್ತೀರಾ. ಇವುಗಳು ಗೂಡ್ಸ್ ಆಗಿರಲ್ಲ. ಇದು ನಿಮ್ ಬಿಸ್ನೆಸ್ ಬೇಕು ಅಂತ ತಂದು ಸೆಟಪ್ ಮಾಡ್ಕೊಂಡಿರ್ತೀರಾ. ಮಾರಕ್ಕೆ ಅಂತ ಅಂದ್ಬಿಟ್ಟು ಏನಾದ್ರು ತಂದಿಟ್ಕೊಳ್ತೀರಾ? ಖಂಡಿತ ಇರೋದಿಲ್ಲ. ಗೂಡ್ಸ್ ಅಂತಂದ್ರೆ ನೀವೇನೋ ಒಂದು ಪ್ರಾಡಕ್ಟ್ ನ ಮಾಡಿ ಅದನ್ನ ಮಾರಬೇಕು ಅಂತ ಮಾತ್ರ ಗೂಡ್ಸ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಡ್ರಾಯಿಂಗ್ಸ್. ಇಲ್ಲಿ ಏನಂತಂದ್ರೆ ಡ್ರಾಯಿಂಗ್ಸ್ ಅಂತ ಹೇಳ್ತಾ ಇದಾರೆ. ಕೆಲವು ಮಕ್ಕಳುಗಳು ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಇರ್ತಾರೆ, ಏನೋ ಡ್ರಾಯಿಂಗ್ಸ್ ಅಂತಂದ್ರೆ ಚಿತ್ರ ಅಂತ ಹೇಳ್ಬಿಡ್ತಾರೆ. ನಿಜವಾಗ್ಲೂ ಚಿತ್ರ ಅಂತ ಅಂದ್ಬಿಟ್ರೆ ಚಿತ್ರ ತೆಗೀರಿ ಅಂತ ಯಾರು ಬಿಸ್ನೆಸ್ ಟರ್ಮ್ ಅಲ್ಲಿ ಯೂಸ್ ಮಾಡ್ತಾರ? ಖಂಡಿತ ಚಿತ್ರ ಅಂತ ಅಲ್ಲ. ಡ್ರಾಯಿಂಗ್ಸ್ ಅಂತಂದ್ರೆ ಬಂಡವಾಳ ಹಿಂತೆಗೆತ. ಯಾರ ಬಂಡವಾಳವನ್ನ ಹಿಂತೆಗೆದುಕೊಳ್ಬಹುದು?
ಬಂಡವಾಳ ಯಾರಿಗೆ ಇನ್ವೆಸ್ಟ್ ಮಾಡಿರ್ತಾರೆ? ಓನರು ದುಡ್ಡನ್ನ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿರ್ತಾರೆ. ಅವ್ನು ಏನೋ ಎಮರ್ಜೆನ್ಸಿ ಬಂದ್ಬಿಡುತ್ತೆ, ಆ ದುಡ್ಡನ್ನ ತಗೊಂಡು ಅವನು ಆ ಎಮರ್ಜೆನ್ಸಿನ ಫುಲ್ಫಿಲ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದನ್ನ ಅವ್ರು ವಾಪಸ್ ಇನ್ವೆಸ್ಟ್ ಮಾಡಿದಂತಹ ಅಮೌಂಟ್ ಅಲ್ಲಿ ಒಂದು ಪೋರ್ಷನ್ ಆ ಅಮೌಂಟ್ ನ ಅವ್ನು ಏನ್ ಪರ್ಸನಲ್ ಯೂಸ್ ಸಿಗ್ತಾ ಇರ್ತಾನಲ್ಲ ಅದನ್ನ ಡ್ರಾಯಿಂಗ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. withdrawal of money goods by the owners from the business for personal use is called as drawing. ಏನ್ ಹೇಳ್ತಾ ಇದ್ರೆ, ಒಂದು ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಗೂಡ್ಸೇ ಆಗಿರ್ಬೋದು, ಕ್ಯಾಪಿಟಲ್ಲೇ ಆಗಿರ್ಬೋದು, ಅವನ ಪರ್ಸನಲ್ ಯೂಸಿಗೆ ತಗೊಂಡು ಹೋದ್ರ ಅಂದ್ರೆ ಅದನ್ನ ಡ್ರಾಯಿಂಗ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಿದ್ರೆ. ಇಟ್ ರಿಡ್ಯೂಸಸ್ ದ ಇನ್ವೆಸ್ಟ್ಮೆಂಟ್ ಆಫ್ ಓನರ್. ಅವನೇ ಹಾಕಿರೋ ಇನ್ವೆಸ್ಟ್ಮೆಂಟ್ ನ ಅವ್ನು ವಾಪಸ್ ತಗೋದ್ರೆ ಏನಾಗುತ್ತೆ, ಅವನು ಓನರು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಏನು ಕ್ಯಾಪಿಟಲ್ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಡ್ರಾಯಿಂಗ್ಸ್ ಮೀನಿಂಗ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಪರ್ಚೇಸರ್ಸ್ ಅಂತಂದ್ರೆ ಏನು? ಪರ್ಚೇಸರ್ಸ್ ಅಂತಂದ್ರೆ ಏನು ಕನ್ನಡದಲ್ಲಿ? ಖರೀದಿ ಅಥವಾ ಕೊಂಡುಕೊಳ್ಳುವಿಕೆ. ಏನೋ ಒಂದು ಐಟಮ್ ನ ನೀವು ಪರ್ಚೇಸ್ ಐಟಮ್ ನ ಖರೀದಿ ಮಾಡ್ತೀರಾ, ಕನ್ನಡದಲ್ಲಿ ಹೇಳ್ತಾ ಇರೋದು ಅದನ್ನ ಪರ್ಚೇಸ್ ಅಂತ ಕರೀತಾರೆ. ಪರ್ಚೇಸಸ್ ಆರ್ ಟೋಟಲ್ ಅಮೌಂಟ್ ಆಫ್ ದ ಗೂಡ್ಸ್ ಬೈ ಎ ಬಿಸ್ನೆಸ್ ಆನ್ ಕ್ರೆಡಿಟ್ ಆನ್ ಕ್ಯಾಶ್ ಫಾರ್ ಯೂಸ್ ಆರ್ ಸೇಲ್. ಏನ್ ಹೇಳ್ತಾ ಇದ್ದಾರೆ, ಒಂದು ಐಟಮ್ ನ ನೀವು ದುಡ್ಡು ಕೊಟ್ಟಾದ್ರೂ ಸರಿ, ಸಾಲವಾಗಾರುವೆ ಸರಿ, ಅದನ್ನ ತಗೊಬರ್ತಿರಲ್ಲ ಅದನ್ನ ಪರ್ಚೇಸ್ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪರ್ಚೇಸ್ ಅನ್ನ ಯಾವ ಫಾರ್ಮ್ ಮಾಡ್ತಾರೆ? ದುಡ್ಡು ಕೊಟ್ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಸಾಲವಾಗಾದ್ರೂ ಪರ್ಚೇಸ್ ಮಾಡ್ಬೋದು. ಅದನ್ನ ಕ್ಯಾಶ್ ದುಡ್ಡು ಕೊಡ್ತಿರ್ತಕ್ಕಂತಹ ಕ್ಯಾಶ್ ಪರ್ಚೇಸ್ ಅಂತಾರೆ, ಸಾಲವಾಗಿ ತರ್ತಕ್ಕಂತಹದ್ನ ಕ್ರೆಡಿಟ್ ಸೇಲ್ ಅಂತ ಕರೀತಾರೆ. ಹಾಗಾದ್ರೆ ನೆಕ್ಸ್ಟ್ ಟರ್ಮಿನಾಲಜಿಗಳು ಸ್ಟಾಕ್ ಅಂತ ಅಂದ್ರೆ ಏನು? ಇನ್ನೊಂದು ಎರಡಿದೆ, ಇದನ್ನ ಬಿಟ್ಟಾದ್ಮೇಲೆ ಈ ಸ್ಲೈಡ್ ಆದ್ಮೇಲೆ ಇನ್ನು ಒಂದೇ ಒಂದಿರೋದು ಅರ್ಥ ಮಾಡ್ಕೊಬಿಡಿ, ಈಸಿಯಾಗಿ ಮುಗ್ದೋಗ್ಬಿಡುತ್ತೆ. ಸ್ಟಾಕ್ ಮತ್ತೆ ಡೆಟಾರ್. ಏನು ಸ್ಟಾಕ್ ಅಂತಂದ್ರೆ, ಸ್ಟಾಕ್ ಅಂತಂದ್ರೆ ಕನ್ನಡದಲ್ಲಿ ದಾಸ್ತಾನಲ್ಲಿ ಇರ್ತಕ್ಕಂತಹ ಐಟಮ್, ದಾಸ್ತಾನಿನಲ್ಲಿ ಶೇಖರಿಸಿರುವ ವಸ್ತುಗಳು ಅಥವಾ ಗೋಡನಲ್ಲಿ ಇಟ್ಟಿರ್ತಕ್ಕಂತಹ ಐಟಮ್ಗಳನ್ನ ಸ್ಟಾಕ್ ಅಂತ ಕೇಳ್ತಾರೆ. ಗೂಡ್ಸ್ ವಿಚ್ ಆರ್ ಲೇಯಿಂಗ್ ಅನ್ಸೋಲ್ಡ್ ಆಸ್ ಅಟ್ ದ ಎಂಡ್ ಆಫ್ ಆನ್ ಅಕೌಂಟಿಂಗ್ ಪೀರಿಯಡ್ ಈಸ್ ಕಾಲ್ಡ್ ಆಸ್ ಕ್ಲೋಸಿಂಗ್ ಸ್ಟಾಕ್. ಇವರು ಕ್ಲೋಸಿಂಗ್ ಸ್ಟಾಕ್ ಅನ್ನೋ ಮೀನಿಂಗ್ ನ ಹೇಳ್ತಾ ಇದ್ದಾರೆ. ಏನು ಕ್ಲೋಸಿಂಗ್ ಸ್ಟಾಕ್ ಅಂತಂದ್ರೆ, ಒಂದು ವರ್ಷದ ಅಕೌಂಟಿಂಗ್ ಇಯರ್ ಅಲ್ಲಿ, ಯಾವಾಗ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗುತ್ತೆ, 1st ಏಪ್ರಿಲ್ ಇಂದ 31st ಮಾರ್ಚ್ ಆಫ್ ಎವ್ರಿ ಇಯರ್ ಅಕೌಂಟಿಂಗ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಅಕೌಂಟಿಂಗ್ ಇಯರ್ ಅಲ್ಲಿ ವ್ಯಾಪಾರ ಆಗಿದೆ ಉಳಿದಂತಹ ಐಟಮ್ಗಳು ಏನಿರುತ್ತಲ್ಲ ಅದನ್ನ ಸ್ಟಾಕ್ ಅಂತ ಕರೀತಾರೆ ಅಂತ ಹೇಳ್ತಿದ್ದಾರೆ. ದ ಅಮೌಂಟ್ ಆಫ್ ದ ಸ್ಟಾಕ್ ಅಟ್ ದ ಬಿಗಿನಿಂಗ್ ಆಫ್ ದ ಓಪನಿಂಗ್ ಪೀರಿಯಡ್ ಇಸ್ ಕಾಲ್ಡ್ ಆಸ್ ಓಪನಿಂಗ್ ಸ್ಟಾಕ್. ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡುವ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರ ಹತ್ರ ಏನ್ ಐಟಮ್ಗಳು ಇರುತ್ತಲ್ಲ ಸ್ಟಾಕ್ ನ, ಅದ ಓಪನಿಂಗ್ ಸ್ಟಾಕ್. ಓಪನಿಂಗ್ ಅಂತಂದ್ರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಹೊಸದಲ್ಲೇ ಇರ್ತಕ್ಕಂತಹ ಸ್ಟಾಕ್ ನ ಓಪನಿಂಗ್ ಸ್ಟಾಕ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ರೆ. ಇನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ ಯಾವ್ಯಾವುದಕ್ಕೆ ಎಕ್ಸಾಂಪಲ್ಗಳು? ಸ್ಟಾಕ್ ರಾ ಮೆಟೀರಿಯಲ್ ಆಗಿರ್ಬೋದು, ಸೆಮಿ ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು, ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು. ಅವುಗಳನ್ನ ಈಗ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋ ಐಟಮ್ಗಳು ರಾ ಮೆಟೀರಿಯಲ್ ತಂದಾರು ಇಟ್ಕೊಳ್ಳಿ, ಅದನ್ನ ಸ್ಟಾಕ್ ಅಂತ ಕರೀತಾರೆ. ಅರ್ಧರ್ಧ ಮಾಡಿ ಇಟ್ಟಿರ್ತಕ್ಕಂಥದ್ದು ಫಿನಿಶ್ ಆಗೋಕ್ಕಿಂತ ಮುಂಚೆ ಇನ್ನೂ ಏನೋ ಮಧ್ಯದಲ್ಲಿ ಇಟ್ಕೊಂಡಿರಲ್ಲ ಅದನ್ನ ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ ಗೂಡ್ಸೇ ಆಗಿರ್ಲಿ ಅದನ್ನು ಕೂಡ ಸ್ಟಾಕ್ ಅಂತಾನೆ ಫಿನಿಶ್ ಕನ್ಸಿಡರ್ ಮಾಡ್ತಾರೆ. ಫಿನಿಶ್ಡ್ ಪ್ರಾಡಕ್ಟ್ ನಮ್ಮ ವ್ಯಾಪಾರ ಆಗದೆ ನಮ್ಮ ಹತ್ರನೇ ಉಳ್ಕೊಂಡಿದೆ ಅಂತಂದ್ರೆ ಅದನ್ನು ಕೂಡ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಡೆಟಾರ್ಸ್ ಅಂತಂದ್ರೆ ಏನು? ಇದು 19th ಟರ್ಮಿನಾಲಜಿ. ಇನ್ನೊಂದೇ ಒಂದು ಉಳ್ಕೊಂಡಿರೋಂಥದ್ದು. ನೀವು 18th ಟರ್ಮಿನಾಲಜಿನ ಈಗಾಗಲೇ ಕಲ್ತಿದ್ದೀರಾ. ಡೆಟಾರ್ಸ್ ಪರ್ಸನ್ ಆರ್ ಅದರ್ ಎಂಟಿಟೀಸ್ ಹೂ ಓನ್ ಟು ಆನ್ ಎಂಟರ್ಪ್ರೈಸ್ ಆನ್ ಅಮೌಂಟ್ ಫಾರ್ ಬೈಯಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ಕ್ರೆಡಿಟ್. ಒಬ್ಬ ವ್ಯಕ್ತಿ ಒಂದು ಐಟಮ್ ನ ಬೇರೆಯವರಿಂದ ಪರ್ಚೇಸ್ ಮಾಡ್ತಾನೆ ಸಾಲವಾಗಿ ಅಂತಂದ್ರೆ ಅದನ್ನ ಡೆಟಾರ್ಸ್ ಅಂತ ಕರೀತಾರೆ. ಡೆಟಾರ್ಸ್ ಅಂತಂದ್ರೆ ಈಗ ಸಪೋಸ್ ನೀವು ಬಿಸ್ನೆಸ್ ಮ್ಯಾನ್, ನೀವ್ ಏನ್ ಮಾಡಿದಿರಾ, ಯಾರಿಗೋ ಒಬ್ಬನಿಗೆ ನಿಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಕ್ಕಂತಹ ಗೂಡ್ಸ್ ಅನ್ನ ಸಾಲವಾಗಿ ಆತನಿಗೆ ಕೊಡ್ತೀರಾ. ಮಿಸ್ಟರ್ ABC ಅಂತ ಇಟ್ಕೊಳ್ಳಿ, ಆತನಿಗೆ ಮಿಸ್ಟರ್ ABCಗೆ ಸಾಲವಾಗಿ ಕೊಡ್ತೀರಾ. ನಿಮ್ಗೆ ಸಾಲವಾಗಿ ವ್ಯಾಪಾರವನ್ನ ಮಾಡ್ತೀರಾ. ನಿಮಗೆ ABC ಇಂದ ದುಡ್ಡು ಬರ್ಬೇಕಾಗಿದೆ. ಆ ದುಡ್ಡು ಬರ್ಬೇಕಾಗಿರುವ ವ್ಯಕ್ತಿಯನ್ನ ಅವನು ಏನಂತ ಅಂತಾರೆ, ಅವನು ಸಾಲ ತಗೊಂಡಿರೋರು. ಕರೆಕ್ಟಾ? ನಿಮಗೆ ದುಡ್ಡು ಬರ್ಬೇಕು,
ಕರೆಕ್ಟಾ? ಇದನ್ನ ಋಣಿ ಅಂತ ಕರೀತಾರೆ ಕನ್ನಡದಲ್ಲಿ, ಋಣಿ ಅಂತ ಕರೀತಾರೆ. ಅಥವಾ ಸಾಲಗ್ರಾಹಕ. ಗ್ರಾಹಕ ಅಮೌಂಟ್ ಕೊಟ್ಟಲ್ಲ, ಇವನು ಸಾಲವಾಗಿ ಒಂದು ಐಟಮ್ ನ ಪರ್ಚೇಸ್ ಮಾಡ್ತಾರೆ ನಿಮ್ ಕಡೆಯಿಂದ ಅಂತ ಡೆಟಾರ್ಸ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಇದು ಏನ್ ಕೊಡ್ವೆ? ಸರ್ವಿಸಸ್, ಗೂಡ್ಸ್ ಅಥವಾ ಸರ್ವಿಸಸ್ ನ ದುಡ್ಡು ಕೊಡ್ಲಾರ್ದಂಗೆ ಅವನು ಪರ್ಚೇಸ್ ಮಾಡಿರ್ತಾನೆ, ಅವನನ್ನ ಡೆಟಾರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಿದ್ರೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಫೈನಲ್ ಟರ್ಮಿನಾಲಜಿ ಅಂಡ್ 20th ಟರ್ಮಿನಾಲಜಿ ಯಾವುದು ಅಂತಂದ್ರೆ ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ ಅಂತಂದ್ರೆ ಏನೋ, ಆಗ್ಲೇ ಡೆಟಾರ್ಸ್ ಅಂತಂದ್ರೆ ಏನು ಅಂತಂದ್ರೆ, ಸಾಲವಾಗಿ ನೀವು ವ್ಯಾಪಾರವನ್ನ ಕೊಟ್ಟಿರ್ತೀರಾ, ಅವನು ಸಾಲ ಮಾಡ್ಕೊಂಡಿರ್ತಾನೆ, ನಮ್ಮಿಂದ ಸಾಲ ತಗೊಂಡಿರ್ತಾನೆ, ಅಂದ್ರೆ ಸಾಲವಾಗಿ ವ್ಯಾಪಾರವನ್ನ ಮಾಡ್ಕೊಂಡಿರ್ತಾನೆ, ಅವನು ನಮ್ಗೆ ಅಮೌಂಟ್ ಅನ್ನ ರಿಟರ್ನ್ ಮಾಡ್ಬೇಕಾಗತ್ತೆ. ಕ್ರೆಡಿಟಾರ್ಸ್ ಅಂತಂದ್ರೆ, ಈಗ ಸಪೋಸ್ ನಾನು ಈ ತರ ನಾವು ಬಿಸ್ನೆಸ್ ಮ್ಯಾನ್ ನಮ್ಮ ಸಿಚುವೇಶನ್ ಅಲ್ಲಿ ಮಾತಾಡ್ತೀವಿ ಅಂತಂದ್ರೆ, ನಮಗೆ ಯಾವ್ದೋ ಒಂದು ಐಟಮ್ ಇರ್ಬೇಕಲ್ವಾ, ಐಟಮ್ ನಾವು ಬೇರೆಯವರಿಂದ ಸಾಲವಾಗಿ ನಾವು ತಗೊಂಡ್ ಬಂದ್ರೆ ನಾವು ಅವರಿಗೆ ನಾವು ನಾವು ಅವ್ರನ್ನ ಕ್ರೆಡಿಟರ್ಸ್, ನಾವು ಅವರಿಗೆ ದುಡ್ಡು ಕೊಡಬೇಕು. ಕರೆಕ್ಟಾ? ಪರ್ಸನ್ ಏನಂತ ಹೇಳ್ತಾರೆ? ಪರ್ಸನ್ ಆರ್ ಅದರ್ ಎಂಟಿಟಿ ಹೂ ಹ್ಯಾವ್ ಟು ಬಿ ಪೇಡ್ ಬೈ ಆನ್ ಎಂಟರ್ಪ್ರೈಸಸ್ an amount for providing the enterprises goods and services on credit. ನಮ್ಗೆ ಡೆಟಾರ್ಸ್ ಅಂತಂದ್ರೆ ನಮ್ಗೆ ಬರ್ಬೇಕಾಗಿತ್ತು ಅಂತ ಆಯ್ತು, ನಾವು ಸಾಲವಾಗಿ ನಾವು ತಗೊಂಡ್ಬಂದಿರ್ತೀವಿ, ವಾಪಸ್ ಅವರಿಗೆ ಪೇಮೆಂಟ್ ನ ಮಾಡ್ಬೇಕಾಗಿರುತ್ತೆ, ಆಗ ಕ್ರೆಡಿಟಾರ್ಸ್ ಆಗಿರ್ತೀವಿ, ನಾವು ಕ್ರೆಡಿಟಾರ್ಸ್ ಆಗಿರ್ತೀವಿ. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಡೆಟಾರ್ಸ್ ಅಂತಂದ್ರೆ ನಾವು ಸಾಲವಾಗಿ ವ್ಯಾಪಾರ ಮಾಡಿರ್ತೀವಿ, ನಾವು ಅಮೌಂಟ್ ನ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಬೇಕು. ಕ್ರೆಡಿಟಾರ್ಸ್ ನಾವ್ ಯಾವಾಗ ಆಗಿರ್ತೀವಿ ಅಂತಂದ್ರೆ, ನಾವ್ ಇನ್ನೊಬ್ರಿಗೆ ಪೇಮೆಂಟ್ ನ ಕೊಡ್ಬೇಕು, ನಾವು ಕ್ರೆಡಿಟಾರ್ಸ್ ಆಗಿರ್ತೀವಿ. ಅರ್ಥ ಆಯ್ತಾ? ಈಗ ನಿಮ್ಮಲ್ಲಿ ಈ ಚಾಪ್ಟರ್ ಅಲ್ಲಿ ಕಲಿಬೇಕಾದಂತಹ ಎಲ್ಲಾ ಟರ್ಮಿನಾಲಜಿಗಳನ್ನ 20 ಡಿಫ್ರೆಂಟ್ ಟರ್ಮಿನಾಲಜಿಗಳು ಫಂಡಮೆಂಟಲ್ ಅಥವಾ ಫೌಂಡೇಶನ್ ಅಂತ ಏನ್ ಕಲಿತೀವಿ ಫಸ್ಟ್ PUC ಬೇಕಾದಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ತಿಳಿತು ಗೈಸ್. ಈಗ ಕ್ವಿಕ್ ಆಗಿ ಒಂದು ರೌಂಡ್ ಅಪ್ ಮಾಡ್ಬಿಡೋಣ. ಇಡೀ ಎಂಟೈರ್ ಚಾಪ್ಟರ್ ಅಲ್ಲಿ ನೀವು ಏನ್ ಕಲ್ತಿದ್ದೀರಾ ಅಂತ ಅಂದ್ಬಿಟ್ಟು, ಸ್ಟಾರ್ಟಿಂಗ್ ಫ್ರಮ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಅಕೌಂಟಿಂಗ್ ಅಂತ ಅಂದ್ರೆ ಏನು, ಅದಕ್ಕೆ ಅದು ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಬರುತ್ತೆ ಅನ್ನೋದಾಗಿರ್ಬೋದು, ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಗಳು ನಮ್ಮ ಜೀವನದಲ್ಲಿ ಹೇಗೆಲ್ಲ ಇನ್ವಾಲ್ವ್ ಆಗ್ಬಿಟ್ಟಿರುತ್ತೆ ನಮ್ಗೆ ಗೊತ್ತಾಗ್ಲಾರ್ದಂಗೆ ಅಂತ ಅಂದ್ಬಿಟ್ಟು, ಈ ಅಕೌಂಟಿಂಗ್ ನ ಹಿಸ್ಟ್ರಿ ಏನಿದೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು, ಅದು ಹೇಗೆ ಓವರ್ ಪೀರಿಯಡ್ ಡೆವಲಪ್ ಆಯ್ತು ಅಂತ ಅಂದ್ಬಿಟ್ಟು, ಮೀನಿಂಗ್ ಏನು, ಡೆಫಿನೇಷನ್ ಏನು, ಎಕನಾಮಿಕ್ ಬೇರೆ ಬೇರೆ ಈವೆಂಟ್ಸ್ ಅಂತ ಎಕನಾಮಿಕ್ ಇವೆಂಟ್ ಅಂದ್ರೆ ಏನು, ಏನೇನ್ ಆಕ್ಟಿವಿಟಿಗಳು ನಡೆಯುತ್ತೆ, ಯಾವ್ಯಾವ ತರದ ಆರ್ಗನೈಸೇಷನ್ ಗಳಿವೆ ಅಂತ ಗೊತ್ತಾಯ್ತು. ಅಕೌಂಟಿಂಗ್ ಇನ್ಫಾರ್ಮೇಶನ್ ನ ಯಾರ್ಯಾರು ಯೂಸ್ ಮಾಡ್ಕೊಳ್ತಾರೆ, ಇಂಟರ್ನಲ್ ಯೂಸರ್ಸ್, ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಗೊತ್ತಾಯ್ತು. ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಯಾವ್ಯಾವ್ದಿದೆ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಯ್ತು. ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್, ರೋಲ್ ಆಫ್ ಅಕೌಂಟಿಂಗ್, ಅದಾದ್ಮೇಲೆ 20 ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟಿಂಗ್ ಟರ್ಮಿನಾಲಜಿಗಳಾದ ಎಂಟಿಟಿ, ಟ್ರಾನ್ಸಾಕ್ಷನ್, ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಸೇಲ್ಸ್, ರೆವೆನ್ಯೂ, ಎಕ್ಸ್ಪೆನ್ಸಸ್, ಎಕ್ಸ್ಪೆಂಡಿಚರ್, ಪ್ರಾಫಿಟ್ ಅಂದ್ರೇನು, ಗೇನ್ ಅಂದ್ರೇನು, ಲಾಸ್ ಅಂದ್ರೇನು, ಡಿಸ್ಕೌಂಟ್ ಅಂದ್ರೇನು, ವೋಚರ್ ಅಂದ್ರೇನು, ಗೂಡ್ಸ್ ಅಂತಂದ್ರೇನು, ಡ್ರಾಯಿಂಗ್ ಅಂದ್ರೇನು, ಪರ್ಚೇಸ್ ಅಂತಂದ್ರೇನು, ಸ್ಟಾಕ್ ಅಂದ್ರೇನು, ಡೆಟಾರ್ಸ್ ಅಂತಂದ್ರೇನು, ಹಾಗೆ ಫೈನಲ್ ಆಗಿ ಕ್ರೆಡಿಟಾರ್ಸ್ ಅಂತಂದ್ರೆ ಏನು ಕಂಪ್ಲೀಟ್ ಆಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಗೈಸ್. ಇನ್ನೂ ನಿಮ್ಗೆ ಏನಾರ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮ್ಗೆ ಕ್ಲಾರಿಫಿಕೇಶನ್ ನ ಕೊಡ್ತೀನಿ. ಹಾಗೆ ಇನ್ನೂ ಒಂದೇನಂತಂದ್ರೆ, ಈ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು, ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಈಗ ಏನ್ ಮಾಡಿ ಅಂತಂದ್ರೆ, ಒಂದ್ ಸಣ್ಣದಾಗಿ ಕ್ವಿಕ್ ರೌಂಡ್ ಅಪ್ ಎಲ್ಲವನ್ನು ಮುಚ್ಚಿಟ್ಬಿಟ್ಟು ನಿಮ್ಮ ಮೈಂಡ್ ಅಲ್ಲೇ ಮಾಡಿ. ಹಾಗೆ ಇನ್ನು ನಿಮ್ಗೆ ಫ್ರೀ ಆವಾಗ ಟೈಮ್ ಸಿಗುತ್ತೆ, ಆಗ ಟೆಕ್ಸ್ಟ್ ಬುಕ್ ನ ನೀವು ಯಾವಾಗ ಕೂತ್ಕೊಂಡು ಓದ್ತಿರಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸಾಫ್ಟ್ ಕಾಪಿ ಆಫ್ ಟೆಕ್ಸ್ಟ್ ಬುಕ್ ನ ನಾನು ಈಗಾಗಲೇ ಶೇರ್ ಮಾಡಿದೀನಿ, ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇರ್ತಕ್ಕಂತಹ ಗ್ರೂಪ್ ಗಳಿಗೂ ಜಾಯಿನ್ ಆಗಿ. ಸೊ ಅಲ್ಲಿಗೆ ನಿಮ್ಮ ಫಸ್ಟ್ ಚಾಪ್ಟರ್ ಆದಂತಹ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಚಾಪ್ಟರ್ ಎಲ್ಲಿಗೆ ಕಂಪ್ಲೀಟ್ ಆಯ್ತು. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಒಂದ್ ಸ್ವಲ್ಪ ಥಿಯರಿ ಮತ್ತೆ ಪ್ರಾಬ್ಲಮ್ಸ್ ಗಳು ನಿಧಾನಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅದನ್ನ ನೋಡ್ತಾ ಹೋಗೋಣ.